ನಮಸ್ಕಾರ. ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಕರ್ನಾಟಕ ಪುಲಿಕೇಶಿ ಸಂಘದಿಂದ ಅಂತರ್ಜಾತಿ ಉಚಿತ ಸಾಮೂಹಿಕ ವಿವಾಹ, ನವ ಜೋಡಿಗಳಿಗೆ ಶುಭ ಹಾರೈಸಿದ ಸಂಸದ ಸುಧಾಕರ್ ಹಾಗೂ ಮಡದಿ ಪ್ರೀತಿ ಸುಧಾಕರ್. ಕುಡಿಯೋಕೆ ಹಣ ಕೊಡದ ತಂದೆಯನ್ನ ಕೊಂದ ಪಾಪಿ ಮಗ, ಮರದ ರಿಪೀಸ್ನಿಂದ ಹೊಡೆದು ತಂದೆಯ ಕೊಲೆ ಮಾಡಿದ ಪಾಪಿ ಪುತ್ರ. ದಲಿತ ನಾಯಕರೊಬ್ಬರನ್ನ ರಾಜ್ಯದ ಮುಖ್ಯಮಂತ್ರಿ ಮಾಡಲೇಬೇಕು, ಇಲ್ಲವಾದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುತ್ತೀವೆಂದು ಎಚ್ಚರಿಕೆ. ಐತಿಹಾಸಿಕ ಕ್ಷೇತ್ರ ಮುದುಗೆರೆ ಶ್ರೀ ಲಕ್ಷ್ಮೀ ಚನ್ನಕೇಶ್ವರ ಸ್ವಾಮಿ ದೇವಾಲಯಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಭೇಟಿ, ವಿಶೇಷ ಪೂಜೆ ಸಲ್ಲಿಕೆ. ವಾರ್ತೆಗಳ ವಿವರ. ಕರ್ನಾಟಕ ಪುಲಕೇಶಿ ಸಂಘದ ವತಿಯಿಂದ ನಡೆದ ಅಂತರ್ಜಾತಿ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ 13 ನವ ಜೋಡಿಗಳಿಗೆ ಗೂಳೂರು ಮಹಾಸಂಸ್ಥಾನ ಶ್ರೀ ನಿಡುಮಾಮಿಡಿ ಜಗದ್ಗುರು ಮಠದ ಪೀಠಾಧ್ಯಕ್ಷ ಶ್ರೀ ವೀರಭದ್ರ ಚನ್ನಮಲ್ಲ ಸ್ವಾಮಿಗಳು ಆಶೀರ್ವಾದ ನೀಡಿದರು. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ತಾಲೂಕಿನ ಕಳವಾರ ಗ್ರಾಮದ ಶ್ರೀ ದಕ್ಷಿಣ ಕಾಶಿ ಪಂಚನಂದಿ ಮಹಾಪುಣ್ಯ ಕ್ಷೇತ್ರ ಪಾಪಾಗ್ನಿ ಮಠದಲ್ಲಿ ಕರ್ನಾಟಕ ಪುಲಕೇಶಿ ಸಂಘದ ವತಿಯಿಂದ ಅಂತರ್ಜಾತಿ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ನವಜೀವನಕ್ಕೆ ಕಾಲಿಟ್ಟ 13 ನವ ಜೋಡಿಗಳಿಗೆ ಗೂಳೂರು ಮಹಾಸಂಸ್ಥಾನ ಶ್ರೀ ನಿಡುಮಾಮಿಡಿ ಜಗದ್ಗುರು ಮಠದ ಪೀಠಾಧ್ಯಕ್ಷ ಶ್ರೀ ವೀರಭದ್ರ ಚನ್ನಮಲ್ಲ ಸ್ವಾಮಿಗಳು ನವ ದಂಪತಿಗಳಿಗೆ ತಾಳಿ ನೀಡುವ ಮೂಲಕ ಆಶೀರ್ವಾದ ನೀಡಿದ್ರು. ಈ ವೇಳೆ ವೇದಿಕೆ ಕಾರ್ಯಕ್ರಮದಲ್ಲಿ ಸ್ವಾಮಿಗಳು ಪ್ರವಚನ ನೀಡಿ ಹೊಸ ಜೀವನಕ್ಕೆ ಕಾಲಿಟ್ಟ 13 ನವ ಜೋಡಿಗಳಿಗೆ ಶುಭ ಹಾರೈಸಿದ್ರು. ಕಳವಾರ ಕ್ಷೇತ್ರದಲ್ಲಿ ಏರ್ಪಡಿಸಿರ್ತಕ್ಕಂಥ ಉಚಿತ ಸಾಮೂಹಿಕ ಮದುವೆ ಕಾರ್ಯಕ್ರಮ ಈ ದಿನಮಾನಗಳಿಗೆ ಅತ್ಯಂತ ಅವಶ್ಯಕವಾದಂಥ ಕಾರ್ಯಕ್ರಮ ಇದು. ಈ ಸರಳ ಮದುವೆನೇ ನಮ್ಮ ಕಾಲಕ್ಕೆ ನಿಜವಾದ ಆದರ್ಶ. ಅದು ಎಲ್ಲ ದೃಷ್ಟಿಯಿಂದಲೂ ಇಂಥ ಸರಳ ಸಾಮೂಹಿಕ ಮದುವೆಗಳು ಹೆಚ್ಚಾಗಬೇಕು. ಪೋಷಕರು ಮದುವೆಯ ನೆಪದಲ್ಲಿ ಸಾಲ ಮಾಡಿಕೊಂಡು ಕೆಲವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ, ಕೋಟ್ಯಂತರ ರೂಪಾಯಿ ಖರ್ಚು ಮಾಡ್ತಾರೆ. ಅನಗತ್ಯ ದುಂದು ವೆಚ್ಚ ಅಪವ್ಯಯ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಇಂಥ ಸರಳ ವಿವಾಹಗಳು ಸಮಾಜಕ್ಕೆ ಮಾದರಿ. ಶ್ರೀಮಂತರೂ ಕೂಡ ಉಳ್ಳವರೂ ಕೂಡ ಇಂಥ ಸರಳ ವಿವಾಹಗಳನ್ನು ಅಲ್ಲಿ ಮದುವೆ ಮಾಡಿಕೊಳ್ಳುವಂತಹ ಒಂದು ಪದ್ಧತಿಯನ್ನು ಹೆಚ್ಚು ಬೆಳೆಸಬೇಕು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಒಳ್ಳೆಯ ಕಾರ್ಯ ಇದು. ಮುಂದಿನ ದಿನಗಳಲ್ಲಿ ಇದನ್ನು ಹೆಚ್ಚು ವಿಸ್ತಾರವಾಗಿ ಬೆಳೀಲಿ ಅಂತ ಹಾರೈಸ್ತೇನೆ. ಯಾವ ರೀತಿ ಅವರಿಗೆ ಆಶೀರ್ವಾದ ಮಾಡ್ತಾರೆ? ಗಂಡ ಹೆಂಡತಿ ಪರಸ್ಪರ ನಂಬುಗೆ ಮೊದಲು, ವಿಶ್ವಾಸ ಮುಖ್ಯ, ಪರಸ್ಪರ ಗೌರವ, ಆಮೇಲೆ ಎಲ್ಲದರಲ್ಲೂ ಕೂಡ ಅಂದರೆ ಒಬ್ಬರು ಇನ್ನೊಬ್ಬರಿಂದ ದಾಂಪತ್ಯದ ವಿಷಯದಲ್ಲಿ ಯಾವುದನ್ನೂ ಮುಚ್ಚಿಡದೆ ಪಾರದರ್ಶಕವಾದ ರೀತಿಯಲ್ಲಿ ಅವರು ಪರಸ್ಪರ ವಿಶ್ವಾಸದಿಂದ ಬದುಕಿದರೆ ಆ ದಾಂಪತ್ಯ ಯಶಸ್ವಿಯಾಗ್ತದೆ. ಏನೇ ಭಿನ್ನಾಭಿಪ್ರಾಯಗಳು ಜಗಳ ಬಂದರೂ ಕೂಡ ಕುಳಿತು ಮುಕ್ತವಾಗಿ ಚರ್ಚೆ ಮಾಡಿ ಗುರು ಹಿರಿಯರ ಸಮ್ಮುಖದಲ್ಲಿ ಬಗೆಹರಿಸಿಕೊಂಡು ಅವರು ದಾಂಪತ್ಯವನ್ನು ಮುಂದುವರಿಸಬೇಕೇ ವಿನಃ ದಾಂಪತ್ಯ ಅದು ಕಲಹದಲ್ಲಿ ಕೊನೆಗೊಳ್ಳಲಿಕ್ಕೆ ಅಥವಾ ಆ ದಾಂಪತ್ಯದ ಜೀವನ ಮುರಿದು ಹೋಗಲಿಕ್ಕೆ ಅವಕಾಶ ಕೊಡಬಾರ್ದು. ಇನ್ನು ಕರ್ನಾಟಕ ಪುಲಿಕೇಶಿ ಸಂಘದ ವತಿಯಿಂದ ನಡೆದ ಉಚಿತ ಸಾಮೂಹಿಕ ವಿವಾಹಕ್ಕೆ ಚಿಕ್ಕಬಳ್ಳಾಪುರ ಲೋಕಸಭಾ ಸಂಸದ ಕೆ ಸುಧಾಕರ್ ಮತ್ತು ಪ್ರೀತಿ ಸುಧಾಕರ್ ದಂಪತಿಗಳಿಬ್ಬರು ನವ ಜೋಡಿಗಳಂತೆ ಆಗಮಿಸಿ ಗಮನ ಸೆಳೆದ್ರು. ವಿವಾಹ ಮಹೋತ್ಸವದಲ್ಲಿ ಸತಿ ಪತಿಗಳು ಭಾಗಿಯಾಗಿ ನೂತನ ದಂಪತಿಗಳಿಗೆ ಆಶೀರ್ವಾದ ನೀಡಿದ್ರು.
ಇನ್ನು ಉಚಿತ ಸಾಮೂಹಿಕ ವಿವಾಹದಲ್ಲಿ 13 ಜೋಡಿಗಳ ಪೈಕಿ ಹಲವು ಅಂತರ್ಜಾತಿ ಅಂತರ್ಧರ್ಮದ ಜೋಡಿಗಳಿಗೆ ವಿವಾಹ ಮಾಡಿದ್ದು ವಿಶೇಷವಾಗಿತ್ತು. ಈ ಆಧುನಿಕ ಯುಗದಲ್ಲಿ ಜಾತಿ ಧರ್ಮ ಎನ್ನದೆ ಎಲ್ಲರೂ ಒಂದೇ ಎಂದು ಭಾವಿಸಿದ್ರೆ ಒಳಿತು ಎಂದು ಸಂಸದ ಸುಧಾಕರ್ ಹೇಳಿದ್ರು. ಇವತ್ತು ನಮ್ಮಲ್ಲಿ ದಕ್ಷಿಣ ಕಾಶಿ ಅಂತಲೇ ಇವತ್ತು ಪವಿತ್ರವಾಗಿರ್ತಕ್ಕಂಥ ಪಾಪಾಗ್ನಿ ಕ್ಷೇತ್ರದಲ್ಲಿ ಸುಮಾರು 13 ಜೊತೆಗಳು ನವದಂಪತಿಗಳು ಇವತ್ತು ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆಯನ್ನು ಮಾಡುವಂಥ ಸುಖ ಸಂದರ್ಭದಲ್ಲಿ ಇವತ್ತು ಇಲ್ಲಿನ ಆಯೋಜಕರು ನನಗೂ ಕೂಡ ಈ ಒಂದು ಅಂತರ್ಜಾತಿ ಮತ್ತು ಸಾಮೂಹಿಕ ವಿವಾಹಗಳಲ್ಲಿ ಪಾಲ್ಗೊಳ್ಳಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದರು. ನಾನು ಕೂಡ ದಂಪತಿ ಸಮೇತ ನಮ್ಮ ಪತ್ನಿ ಸಮೇತ ನಾನು ಬಂದಿದ್ದೇನೆ. ಬಂದು ನಾವು ಕೂಡ ಅವರಿಗೆ ತಾಳಿ ಭಾಗ್ಯವನ್ನು ಕೊಡಲಿಕ್ಕೆ ನನಗೆ ಸೇವೆ ಮಾಡಲಿಕ್ಕೆ ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ಆ ನವದಂಪತಿಗಳು ಮೊದಲನೇದಾಗಿ ಭಗವಂತನಲ್ಲಿ ಮತ್ತು ವೀರಬ್ರಹ್ಮೇಂದ್ರ ಸ್ವಾಮಿಯ ಆಶೀರ್ವಾದ ಅವ್ರ ಮೇಲಿರಲಿ. 100 ವರ್ಷಗಳ ಕಾಲ ಸಂತೋಷವಾಗಿ ಸುಖದಿಂದ ಅವರೆಲ್ಲ ಕೂಡ ಆನಂದದಿಂದ ಜೀವನದಲ್ಲಿ ಇರಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡಿದ್ದೇನೆ. ಇನ್ನು ಕರ್ನಾಟಕ ಪುಲಿಕೇಶಿ ಸಂಘದ ವತಿಯಿಂದ ನಡೆದ ಉಚಿತ ಸಾಮೂಹಿಕ ವಿವಾಹದಲ್ಲಿ ಸಾವಿರಾರು ಜನ ಭಾಗವಹಿಸಿದ್ರು. ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ರವೀಂದ್ರ, ಕರ್ನಾಟಕ ಪುಲಿಕೇಶಿ ಸಂಘದ ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ಹಾಗೂ ರಾಜಕೀಯ ಮುಖಂಡರು, ಕಳವಾರ ಗ್ರಾಮಸ್ಥರು, ಪಾಪಾಗ್ನಿ ಮಠದ ಸದಸ್ಯರು, ವಿವಿಧ ಸಂಘಟನೆಗಳು, ಸಾರ್ವಜನಿಕರು ಭಾಗವಹಿಸಿದ್ರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ತಂದೆ ಮಗ ಇಬ್ಬರಿಗೂ ಕುಡಿತದ ಚಟ. ಕುಡಿದ ಅಮಲಿನಲ್ಲಿ ಮಗನಿಗೆ ಇನ್ನಷ್ಟು ಮದ್ಯ ಕುಡಿಯುವ ಆಸೆ. ಮತ್ತಷ್ಟು ಮದ್ಯ ಖರೀದಿ ಮಾಡಿಕೊಂಡು ಬರೋಕೆ ಹಣ ಕೇಳಿದ್ದ. ಆದ್ರೆ ತಂದೆ ಹಣ ಕೊಟ್ಟಿಲ್ಲ. ಇದೇ ವಿಚಾರದಲ್ಲಿ ನಡೆದ ಜಗಳ ತಂದೆಯ ಕೊಲೆಯಲ್ಲಿ ಅಂತ್ಯವಾಗಿದೆ. ಈ ಕುರಿತು ಒಂದು ವರದಿ. ಹೀಗೆ ಮಗನ ಕೈಯಲ್ಲೇ ಹತನಾಗಿರೋ ತಂದೆಯ ಹೆಸರು ಗಂಗಣ್ಣ ಅಂತ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ನಗರದ ನೆಹರೂಜಿ ಕಾಲೋನಿ ನಿವಾಸಿ. ಇನ್ನು ತಂದೆಯನ್ನೇ ಕೊಂದ ಮಗನ ಹೆಸರು ಸಂಜಯ್ ಕುಮಾರ್ ಅಂತ. ಅಂದಹಾಗೆ ಬಡ ಕುಟುಂಬದ ಇವರು ಮನೆಯಲ್ಲಿ ಇದ್ದದ್ದು ತಂದೆ ಮಗ ಮಾತ್ರ. ತಾಯಿ ಹಲವು ವರ್ಷಗಳ ಹಿಂದೆಯೇ ತೀರಿಕೊಂಡಿದ್ದಾರೆ. ಇನ್ನು ಗಾರೆ ಕೆಲಸ ಮಾಡಿಕೊಂಡು ಬದುಕು ಕಟ್ಟಿಕೊಂಡಿದ್ದ ತಂದೆ ಮಗ ಪ್ರತಿದಿನವೂ ಮದ್ಯ ಕುಡಿಯುವ ಚಟವನ್ನ ಮೈಗೇರಿಸಿಕೊಂಡಿದ್ರ. ಹೀಗೆ ಕಳೆದ ರಾತ್ರಿಯೂ ಕುಡಿದು ಇಬ್ಬರು ಗಲಾಟೆ ಮಾಡಿಕೊಂಡಿದ್ದು ಮನೆಯಲ್ಲಿದ್ದ ಮರದ ರಿಪೀಸ್ನಿಂದ ಬಲವಾಗಿ ಹೊಡೆದಿದ್ದಾನೆ. ಕುಡಿದಿದ್ದು ಸಾಲಿಲ್ಲ, ಮದ್ಯ ಖರೀದಿಗೆ ಮತ್ತಷ್ಟು ಹಣ ಕೊಡುವಂತೆ ತಂದೆಯನ್ನ ಪೀಡಿಸಿದ್ದಾನೆ. ಇದೇ ಮಾತಿಗೆ ಬೆಳೆದು ಗಲಾಟೆ ವಿಕೋಪಕ್ಕೆ ಹೋಗಿ ತಂದೆಯನ್ನೇ ಮಗ ಕೊಂದಿದ್ದಾನೆ. ಡೈಲಿ ಇಬ್ಬರು ಕೆಲ್ಸಕ್ಕೆ ಹೋಗ್ತಾಯಿದ್ರು. ಅಮ್ಮ ತೀರೋಗಿ 6 ವರ್ಷ 7 ವರ್ಷ ಆಗ್ತಾಯಿದೆ. ನನಗೂ ಮದುವೆ ಆಗೋಯ್ತು. ಇನ್ನು ಅಮ್ಮ ಇಲ್ಲ ಅಂತ ನಾನು ಯಾವಾಗಾದರೂ ಬಂದು ಕ್ಲೀನ್ ಮಾಡಿಕೊಟ್ಟು ಹೋಗ್ತಾಯಿದ್ದೆ. ಇಬ್ಬರು ಡೈಲಿ ಕುಡಿತಾಯಿದ್ರು. ಹಿಂಗೆ ಈ ಜಗಳ ಏನೋ ಮಾಡ್ಕೊಂಡ್ರಂತೆ. ಅವನು ಸಾಯಿಸ್ಬಿಟ್ಟು ಹೊಲ್ಟೋಗವನೆ ಹಂಗೆ ಹೇಳಿದ್ರು. ನಾನು ಮಾಮೂಲಿಯಾಗಿ ಬಂದೆ, ಸಂಡೇ ಬಂದು ಕ್ಲೀನ್ ಮಾಡಿಕೊಡ್ಬೇಕಲ್ವ. ಬಂದು ನೋಡಿದ್ರೆ ಆ ಥರ ಬಿದ್ದಿದ್ರು ಸರ್. ಈಗ ತಂದೆ ಎಷ್ಟು ಜನ ಮಕ್ಕಳು? ತಂದೆ ನೀವು ಮಕ್ಕಳು ಎಷ್ಟು ಜನ ಮಕ್ಕಳು? ನಾವಿಬ್ಬರೇ ಸರ್. ಇಬ್ಬರು ತಂದೆ ಮತ್ತು ಮೂರು, ಒಟ್ಟು 2 ಮಕ್ಕಳು. ಅಮ್ಮ ತೀರೋದ್ಮೇಲೆ ನಾವು 3 ಆಗಿದ್ದು. ನಾನು ಮದುವೆ ಆಗೋಯ್ತು. ನಮ್ಮಮ್ಮ ನಾನು ಮದುವೆ ಆಗಿ 3 ತಿಂಗಳಿಗೆ ನಮ್ಮಮ್ಮ ತೀರೋದ್ರು. ಮತ್ತು ಇನ್ನಿಬ್ಬರೇ ಅಲ್ವ ಸರ್ ಇದ್ದಿದ್ರು. ಅವನು ಜಾಸ್ತಿ ಕುಡಿತಾ ಇದ್ದ. ಅವ್ನಿಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ. ತಿಳ್ದಂಗೂ ಇರ್ತಾನೆ, ತಿಳ್ದಿರೋದು ಥರನೂ ಇರ್ತಾನೆ.
ಅಪ್ಪ ಕುಡ್ದು ಅವರು ಕುಡಿತಾರೆ ಜಾಸ್ತಿ, ಇವನು ಕುಡಿತಾನೆ, ಇಬ್ಬರು ಕುಡಿತಾರೆ. ಈ ಥರ ಏನೋ ಕಾಸ್ಗಂತೆ ನನಗೂ ಗೊತ್ತಿಲ್ಲ, ಇಲ್ಲಿ ಯಾರು ಹೇಳಿದ್ದು. ಇಬ್ಬರು ಕಾಸ್ಗೆ ಏನೋ ಕಿತ್ಲಾಡಿ ಹೊಡೆದು ಹೊಲ್ಟೋಗಿದ್ದಾನೆ ಅಂತ ಯಾರು ಹೇಳಿದ್ರು ಸರ್. ಕುಡಿಯೋಕ್ಕೆ ಕಾಸು ಕೊಟ್ಟಿಲ್ವಂತೆ. ಇಬ್ಬರು ಕಾಸ್ಗೆ ಏನೋ ಕಿತ್ತಾಡಿ ಪ್ಯಾಕೆಟ್ ಬೇಕು ಕುಡಿಯೋಕ್ಕೆ ಅಂತ ಏನೋ ಕೇಳಿದ್ರಂತೆ. ಇವನು ನೀನೇನು ಕೊಡು, ನನಗೆ ಹೊಡಿಯೋದಕ್ಕೆ ಬರೋದು, ನಾನೇ ಹೊಡೆದು ಸಾಯಿಸ್ತೀನಿ ಅಂತ ಹೊಡೆದು ಏನೋ ಹೊಲ್ಟೋಗಿರೋದಂತೆ. ಚಿಲ್ಕ ಹಾಕ್ಕೊಂಡು ಹೊಲ್ಟೋಗಿದ್ದ, ನನಗೆ ಗೊತ್ತಿಲ್ಲ. ಬಂದು ನೋಡಿದ್ರೆ ಬಿದ್ದಿದ್ರು ಅವರು. ನೀವು ನೋಡಿದಾಗ ಯಾವ ಥರ ಇತ್ತು? ಬಿದ್ದೋಗಿದ್ರು ಸರ್, ಬೈದಿಂದ ಆಚೆ ಕಡೆ ಕೊಳ್ಳೋದೆ. ಆಚೆ ಕಡೆ ಹೊಲ್ಟೋಗ್ಬಿಟ್ಟೆ ನಾನು. ಸ್ವಲ್ಪ ಸುಮ್ಕೆ ಹೆಂಗೆ ನೋಡಿದ್ದೆ, ನನಗೆ ಗೊತ್ತಾಗ್ಬಿಡ್ತು ಏನೋ ಆಗೋಗೈತೆ ಅಂತ. ಕಿರ್ಚ್ಕೊಂಡ್ರೆ ಅಕ್ಕಪಕ್ಕ ಎಲ್ಲ ಓಡಿ ಬಂದರು ನೋಡೋಕ್ಕೆ. ಈಗ ತಾಯಿ ಇಲ್ಲ, ತಂದೆ ಮಗ ಜೈಲು ಪಾಲಾದ ಸರ್ ಸ್ಟೇಷನ್ಗೆ ಹಾಕ್ಕೊಂಡೋದ್ರು. ಎಲ್ಗೋಗಿದ್ನೋ ಗೊತ್ತಿಲ್ಲ, ಅವರೇ ಹುಡ್ಕೊಂಡು ಬಂದು ಸ್ಟೇಷನ್ಗೆ ಕರ್ಕೊಂಡೋಗಿದ್ರು. ಮತ್ತು ನಾನು ನೈಟ್ ಹೋಗಿ ಊಟ ಕೊಟ್ಟು ಮಾತಾಡ್ಸ್ಕೊಂಡು ಬಂದೆ. ಇನ್ನು ಅಪ್ಪನನ್ನೇ ಹತ್ಯೆ ಮಾಡಿದ ಮಗ ಸಂಜಯ್ ಕುಮಾರ್ ಹತ್ಯೆ ಸತ್ಯ ಮುಚ್ಚಿಟ್ಟು ಕುಡಿದು ಬಿದ್ದು ಗಾಯ ಆಗಿ ಸತ್ತಿದ್ದಾನೆ ಅಂತ ಮಣ್ಣು ಮಾಡೋಕೆ ಸಕಲ ತಯಾರಿಗಳನ್ನ ನಡೆಸಿದ್ದಾನೆ. ಇನ್ನೇನು ಸಂಬಂಧಿಕರೆಲ್ಲ ಸೇರಿ ಮೃತದೇಹವನ್ನ ಗುಂಡಿಗೆ ಹಾಕಿ ಮುಚ್ಚಿ ಹಾಕಲು ಮುಂದಾಗಿದ್ರ. ಆದರೆ ಅಪ್ಪ ಮಗನ ಗಲಾಟೆ ಮಾಹಿತಿಯನ್ನ ಪಕ್ಕದ ಮನೆಯವರಿಂದ ತಿಳಿದು ಎಂಟ್ರಿ ಕೊಟ್ಟು ವಿಚಾರಣೆ ಮಾಡಿದ ಪೊಲೀಸರಿಗೆ ಸತ್ಯ ಗೊತ್ತಾಗಿದೆ. ಇನ್ನು ಅಪ್ಪನ ಹತ್ಯೆ ಸತ್ಯ ಬಯಲಾಗುತ್ತಿದ್ದಂತೆ ಮಗ ಸಂಜಯ್ ಕುಮಾರ್ನನ್ನ ಗೌರಿಬಿದನೂರು ನಗರ ಪೊಲೀಸರು ಬಂಧಿಸಿ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಒಟ್ನಲ್ಲಿ ಕುಡಿದ ಅಮಲಿನಲ್ಲಿ ಕೋಪದ ಕೈಗೆ ಬುದ್ಧಿ ಕೊಟ್ಟ ಮಗ ಅಪ್ಪನನ್ನೇ ಕೊಂದಿದ್ದು ವಿಪರ್ಯಾಸವೇ ಸರಿ. ನಾವು ಬಂದಾಗ ನಾವು ಫೋನ್ ಮಾಡಿದ್ರು, ಅಕ್ಕಪಕ್ಕದಲ್ಲಿ ಬಂದು ನೋಡಿದಾಗ ಡೆತ್ ಆಗಿದ್ರು, ಬ್ಲಡ್ ಎಲ್ಲ ಹೊರಟೋಗಿದ್ದು. ನಮ್ಮ ಮಗ ಹೊಡೆದ್ಬಿಟ್ಟು ಸ್ಟೇಷನ್ಗೆ ಹೊರಟೋದ. ತಿರ್ಗಿ ಆಮೇಲೆ ಪೊಲೀಸ್ ಅವರು ಬಂದು ಎಲ್ಲ ಪೋಸ್ಟ್ ಮಾರ್ಟಮ್ ಇದು ರಿಪೋರ್ಟ್ ಮಾಡಿ ಎಲ್ಲ ಕಳಿಸಿದ್ರು. ಮತ್ತೆ ಏನ್ರಲ್ಲಿ ಹೊಡೆದಿದ್ದ, ಹೆಂಗಾಯ್ತು? ಅದೇ ಇದು ರಿಪೀಸಲ್ಲಿ ಹೊಡೆದ್ಬಿಟ್ಟು ಹೊರಟೋಗಿದ್ದಾನೆ. ಅವಾಗ ಏನಾಗಿತ್ತು? ಪಾಡಿ ಎಲ್ಲಿ ಹೊಡೆದಿದ್ದ? ತಲೆಗೆ ಹೊಡೆದ್ಬಿಟ್ಟು ಹೊರಟೋಗಿದ್ದಾನೆ. ಬ್ಲಡ್ ಎಲ್ಲ ರಕ್ತ ಆಯಿತು. ಆಮೇಲೆ ಪೊಲೀಸ್ ಅವ್ರಿಗೆ ಇನ್ಫಾರ್ಮೇಷನ್ ಮಾಡಿ ತಿರ್ಗಿ ಪೊಲೀಸ್ ಅವ್ರು ಬಂದು ಎಲ್ಲ ಇದು ಮಾಡಿಬಿಟ್ಟು. ಈಗ ಮೊದಲೇನಾದ್ರೂ ತಂದೆ ಮಗ ಜೊತೆ ಗಲಾಟೆ ಏನಾದ್ರು ಆಗ್ತಾ ಇತ್ತಾ? ಮೊದಲು ಸ್ವಲ್ಪ ಕಿರಿಕಿರಿ ಇರ್ತಾ ಇತ್ತು. ಇಬ್ಬರದು ಕಿರಿಕಿರಿ ಯಾವಾಗಲೂ ಕುಡಿಯೋದೆ, ಇಬ್ಬರು ಕುಡಿಯೋದೆ. ಇಬ್ಬರು ಕುಡಿದು ಕಿತ್ಲಾಡ್ಕೊಂಡು ಈಗ ಒಬ್ರಿಗೊಬ್ರು ಹೊಡ್ಲಾಡ್ಕೊಂಡು ಡೆತ್ ಮಾಡ್ಕೊಂಡು ಹೋಗಿದ್ರು. ಹಾಗಾಗಿ ಮಕ್ಕಳೆಷ್ಟು ಅವ್ರಿಗೆ? ಒಬ್ಬ ಮಗ, ಒಬ್ಬ ಮಗಳು. ಮನೆಯಲ್ಲಿ ಯಾರು ಇದ್ರು ಅವರು? ಮನೆಯಲ್ಲಿ ಅದೇ ತಂದೆ ಮಗ ಇಬ್ಬರೇ. ಏನು ರಾತ್ರಿ ಇನ್ನೇ ಗಲಾಟೆ ಮಾಡ್ಕೊಂಡಿದ್ರು ಅವರು? ಬೆಳಿಗ್ಗೆ ಚಿಕನ್ ಎಲ್ಲ ತಂದು ತಿಂದು ಕುಡಿದು ತಿರ್ಗಿ ಗಲಾಟೆ ಮಾಡಿಕೊಂಡು ಹಿಂಗೆ ಹೊಡೆದು ಸಾಯಿಸ್ಬಿಟ್ಟು. ಏನಕ್ಕೆ ಅಂತ ಏನೋ ಗೊತ್ತಾಯ್ತಾ? ನಮ್ಗೆ ಗೊತ್ತಿಲ್ಲ ಸರ್. ನಮ್ಗೆ ಗೊತ್ತಿಲ್ಲ. ಯಾವ್ದ್ರ ಬಗ್ಗೆ ಗಲಾಟೆ ಆಗ್ತಾ ಇತ್ತು ಜಾಸ್ತಿ? ಅವು ಕುಡಿಯೋದ ಬಗ್ಗೆ, ಬರೀ ಕುಡಿಯೋದ ಬಗ್ಗೆ, ಅವರಿಬ್ಬರು ಕುಡಿಯೋದ ಬಗ್ಗೆ, ಇನ್ನೇನಿಲ್ಲ ಸಮಸ್ಯೆ. ಕುಡಿಬೇಡ ಅಂತ ಹೇಳ್ತಿದ್ರಾ? ಇಲ್ಲ, ಕುಡಿಬೇಡ ಅಂತ ಹೇಳಿದ್ರೆ ಅದೇ ನನಗೆ ಎಣ್ಣೆ ತಂದು ಕೊಡು, ಅದೇ ಇವನು ಎಣ್ಣೆ ತಂದು ಕೊಡಲಿಲ್ಲ. ಎಷ್ಟು ದಿನ ತಂದು ತಂದ್ಕೊಡ್ಬೇಕಿತ್ತಾ? ಅಪ್ಪನು ಮಗ ಏನು ಕೆಲಸ ಮಾಡ್ತಿದ್ದ? ಇಬ್ಬರು ಕೂಲಿ ಗಾರೆ ಕೆಲಸ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ನವೆಂಬರ್ 20ಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 2.5 ವರ್ಷವಾಗುತ್ತದೆ. ದಲಿತರ ಋಣ ತೀರಿಸುವ ಸಂದರ್ಭ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ. 1.5 ಕೋಟಿ ದಲಿತರ ಹಕ್ಕೊತ್ತಾಯವನ್ನು ಮಂಡಿಸುತ್ತಿದ್ದೇವೆ. ದಲಿತ ನಾಯಕನನ್ನು ಮುಖ್ಯಮಂತ್ರಿಯಾಗಿ ಮಾಡಲೇಬೇಕೆಂದು ದಲಿತ ಸಂಘಟನೆಗಳ ಒಕ್ಕೂಟ ಒತ್ತಾಯಿಸಿದರು. ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಎಂ ವೆಂಕಟಸ್ವಾಮಿ, ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆಯು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೊಮ್ಮೆ ಗರಿಗೆದರಿದೆ. ಸಿದ್ದರಾಮಯ್ಯ ಅವರ 2.5 ವರ್ಷಗಳ ಆಡಳಿತ ಮುಗಿಯುವ ದಿನಾಂಕ ಸನಿಹ ಆಗುತ್ತಿರುವಾಗ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕೆಂಬ ಊಹೆಗಳು, ಚರ್ಚೆಯು ರಾಜ್ಯದಲ್ಲಿ ವಿಚಿತ್ರ ರಾಜಕೀಯ ಗೊಂದಲಗಳನ್ನು ಸೃಷ್ಟಿಸುತ್ತಿದೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಪರ ವಿರೋಧಗಳ ಬದಲಾವಣೆಯ ಮುನ್ಸೂಚನೆ ನೀಡಿದೆ. ಅದಕ್ಕೆ ಪ್ರತಿಯಾಗಿ ರಾಮನಗರ ಶಾಸಕರಾದ ಇಕ್ಬಾಲ್ ಹುಸೇನ್ ಅವರು ಡಿಕೆ ಶಿವಕುಮಾರ್ ಪರ ಬ್ಯಾಟಿಂಗ್ ಮಾಡಿರುವುದು ತೀವ್ರ ರಾಜಕೀಯ ಚರ್ಚೆಗೆ ಗ್ರಾಸವಾಗಿದೆ.
ಸಚಿವರಾದ ಎಂಬಿ ಪಾಟೀಲ್ ತಾನು ಮುಖ್ಯಮಂತ್ರಿಯಾಗುವ ಇಂಗಿತ ವ್ಯಕ್ತಪಡಿಸಿ ರಾಜಕೀಯ ಸನ್ಯಾಸಿಯಲ್ಲ ಎಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಸುಮಾರು 1.5 ಕೋಟಿ ಜನಸಂಖ್ಯೆಯ ದಲಿತ ಜನಾಂಗಗಳಲ್ಲಿ ರಾಜಕೀಯ ಚಿಂತನೆಗಳ ದೊಡ್ಡ ಅಲೆಗಳನ್ನೇ ಎಬ್ಬಿಸುತ್ತಿವೆ. ಈ ಹಿಂದೆ ದಲಿತ ಸಂಘಟನೆಗಳು ದಲಿತ ಮುಖ್ಯಮಂತ್ರಿ ಹೋರಾಟ ಆರಂಭಿಸಿದ್ದಕ್ಕಾಗಿ ದಲಿತ ಉಪಮುಖ್ಯಮಂತ್ರಿ ಮಾಡುವ ಇಚ್ಛಾಶಕ್ತಿ ರಾಜಕೀಯ ಪಕ್ಷಗಳಲ್ಲಿ ಮೂಡಿಬಂದು ಬಿಜೆಪಿ ಮತ್ತು ಕಾಂಗ್ರೆಸ್ ಆಡಳಿತಗಳಲ್ಲಿ ಇಬ್ಬರು ಉಪಮುಖ್ಯಮಂತ್ರಿಗಳಾದರು. ಇದೇ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷವು ಆಗಾಗ ಅಧಿಕಾರ ಕಳೆದುಕೊಳ್ಳುವುದಕ್ಕೆ ದಲಿತ ಜನಾಂಗಗಳು ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿದ ಹಿಡಿ ಶಾಪವೇ ಕಾರಣವಾಗಿದೆ. ಹೀಗಾಗಿ ದಲಿತ ಜನಾಂಗಗಳ ಋಣ ತೀರಿಸುವ ಕಾರ್ಯವು ಕಾಂಗ್ರೆಸ್ ಹೈಕಮಾಂಡ್ಗೆ ಇದುವರೆಗೂ ಸಾಧ್ಯವೇ ಆಗಿಲ್ಲ. ಕಾಂಗ್ರೆಸ್ ಪಕ್ಷವು ಎಂದಿಗೂ ಸಹ ದಲಿತರ ಋಣದಲ್ಲಿರುವುದನ್ನು ಮರೆಯಬಾರದು. ಮುಂದಿನ ನವೆಂಬರ್ 21ರಂದು ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾಡುವುದಾದರೆ ದಲಿತ ನಾಯಕರೊಬ್ಬರನ್ನ ಮುಂದಿನ ಮುಖ್ಯಮಂತ್ರಿಗಳಾಗಿ ಆಯ್ಕೆ ಮಾಡಬೇಕಾಗಿ ಹೈಕಮಾಂಡ್ ಅನ್ನು ಆಗ್ರಹಿಸುತ್ತೇವೆ. ಇಲ್ಲವಾದರೆ ಕಾಂಗ್ರೆಸ್ ಪಕ್ಷವು ಮುಂದಿನ ದಿನಗಳಲ್ಲಿ ಕಷ್ಟದ ದಿನಗಳನ್ನು ಎದುರಿಸುವುದರಲ್ಲಿ ಅನುಮಾನವೇ ಇಲ್ಲ ಎಂದು ಎಚ್ಚರಿಕೆ ನೀಡುತ್ತಿದ್ದೇವೆ. ದಲಿತರೊಬ್ಬರು ಮುಂದಿನ ಮುಖ್ಯಮಂತ್ರಿ ಆಗಲೇಬೇಕಾಗುತ್ತದೆ ಎಂದು ದಲಿತ ಸಂಘಟನೆಗಳ ಐಕ್ಯ ಹೋರಾಟಕ್ಕೆ ಕರೆ ನೀಡಬೇಕಾಗುತ್ತದೆ ಎಂದರು. 20 ನಂತರ ಖಾಲಿ ಆದರೆ ಇದು ನಮ್ಮ ಪ್ರಶ್ನೆ. ಖಾಲಿ ನಾವು ಸಿದ್ದರಾಮಯ್ಯ ಅವರು ಮುಂದುವರಿಯೋದಿದ್ದರೆ ನಮ್ಮದೇನು ಅಭ್ಯಂತರ ಇಲ್ಲ. ನಾವು ಹೇಳಿರುವ ಮಾತಲ್ಲ, ಕಾಂಗ್ರೆಸ್ ಅವರೇ ಹುಟ್ಟಾಕಿರೋದು ಇದು. ಹೈಕಮಾಂಡಲ್ಲಿ ಈ ಸೂಚನೆ ಇಲ್ಲದೆ ಇದ್ದರೆ ಈ ಚರ್ಚೆ ಆಗ್ತಾ ಇರಲಿಲ್ಲ. ಯಾವುದೋ ಬಲಾಢ್ಯರ ಒತ್ತಡಕ್ಕೆ ಮಣಿತಕ್ಕಂಥ ರಾಜಕೀಯ ಇಚ್ಛಾಶಕ್ತಿ ಇವತ್ತು ಹೈಕಮಾಂಡ್ಗೆ ಬರೋದು ಬೇಡ ಅಂತೇಳಿ ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಇರೋಂಥದ್ದು. ಹೀಗಾಗಿ ದಲಿತರು ಯಾರೂ ಕೂಡ ರಾಜಕೀಯ ಸನ್ಯಾಸಿಗಳಲ್ಲ ಅಂತೇಳಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರೇ ಪರಮೇಶ್ವರು ಹೇಳಿದ್ದಾರೆ, ಅಥವಾ ಮಾದೇವಪ್ಪ ಹೇಳಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಕಾಂಗ್ರೆಸ್ನ ಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ ದಲಿತರು ಬಂದಾಗ ಇವರು ಬಾಯಿ ಬಿಚ್ಚೋಂಗಿಲ್ಲ. ಬೇರೆಯವರೆಲ್ಲರೂ ಮಾತಾಡ್ಬೋದು. ಎಂಬಿ ಪಾಟೀಲ್ ಮಾತಾಡಿದ್ದಾರೆ. ಪ್ರಬಲ ಜಾತಿಗಳ ಶಾಸಕರು ಅಥವಾ ಮಂತ್ರಿಗಳು ಮಾತಾಡ್ಬೋದು. ದಲಿತರ ಬಾಯಿಗೆ ಬೀಗ ಹಾಕ್ಸ್ತಕ್ಕಂಥ ತಂತ್ರವನ್ನು ಹೈಕಮಾಂಡನ್ನು ಇಟ್ಕೊಂಡಿರೋದನ್ನು ನಾವು ಯಾರೂ ಮರಿಬಾರ್ದು. ಆ ಕಾರಣಕ್ಕಾಗಿ ಅವಕಾಶ ಕೊಟ್ಟರೆ ಯಾರೂ ಬೇಡ ಅನ್ನಲ್ಲ. ಭಾಳ ಸ್ಪಷ್ಟವಾಗಿದ್ದೀವಿ ಆ ವಿಚಾರದಲ್ಲಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಐತಿಹಾಸಿಕ ಕ್ಷೇತ್ರ ಮುದುಗೆರೆ ಶ್ರೀ ಲಕ್ಷ್ಮೀ ಚನ್ನಕೇಶವ ಸ್ವಾಮಿ ದೇವಾಲಯಕ್ಕೆ ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಗೌರಿಬಿದನೂರು ತಾಲೂಕಿನ ಮುದುಗೆರೆ ಗ್ರಾಮದಲ್ಲಿನ ಶ್ರೀ ಲಕ್ಷ್ಮೀ ಚನ್ನಕೇಶವ ಸ್ವಾಮಿ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಹಾಗೂ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವೆ ಶೋಭಾ ಕರಂದ್ಲಾಜೆ ಆಗಮಿಸಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶ್ರೀ ಲಕ್ಷ್ಮೀ ಚನ್ನಕೇಶವ ಸ್ವಾಮಿ ದೇವಾಲಯವು 1,000ಕ್ಕೂ ಹೆಚ್ಚು ಇತಿಹಾಸವಿರುವ ದೇವಾಲಯವು ಹೊಯ್ಸಳರ ಕಾಲದ ಐತಿಹಾಸಿಕ ದೇವಾಲಯ ಇದಾಗಿದೆ. ಆನೆಗುಂದಿಯ ಮಹಾರಾಜರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ವಿಶೇಷವಾಗಿದೆ. ನಮ್ಮ ದೇಶ ಸುಭಿಕ್ಷವಾಗಬೇಕು ಎಂದು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿರುವುದಾಗಿ ತಿಳಿಸಿದರು. ಸರ್ಕಾರ ಪುರಾತನ ದೇವಾಲಯಕ್ಕೆ 2.20 ಕೋಟಿ ಅನುದಾನದಲ್ಲಿ ದೇವಾಲಯದ ಜೀರ್ಣೋದ್ಧಾರವನ್ನ ಮಾಡಿರುವುದು ಉತ್ತಮ ಕೆಲಸವಾಗಿದೆ. ದೇವಾಲಯದ ಅಭಿವೃದ್ಧಿಯಿಂದ ದೇಶ ಸುಭಿಕ್ಷವಾಗಲು ಸಾಧ್ಯವಾಗುತ್ತದೆ ಎಂದರು. ಇನ್ನು ರಾಜ್ಯದ ಶ್ರೀಮಂತ ದೇವಾಲಯಗಳಾದ ನಂಜನಗೂಡಿನ ಶ್ರೀಕಂಠೇಶ್ವರ, ಕುಕ್ಕೆ ಸುಬ್ರಹ್ಮಣ್ಯ ಹೀಗೆ ಹಲವಾರು ದೇವಾಲಯಗಳ ಆದಾಯವನ್ನ ಹಳ್ಳಿಗಳಲ್ಲಿರುವ ಪುರಾತನ ದೇವಾಲಯಗಳಿಗೆ ಸರ್ಕಾರ ಯೋಜನೆಗಳನ್ನು ರೂಪಿಸುವ ಮೂಲಕ ಅನುದಾನ ಬಿಡುಗಡೆ ಮಾಡಿ ಜೀರ್ಣೋದ್ಧಾರ ಮಾಡಬೇಕಿದೆ ಎಂದರು. ಬಹಳ ಖುಷಿ ಅಂದ್ರೆ ಗೌರಿಬಿದನೂರಿನ ಜನ ಈ ಭಾಗ ನಮ್ಮೆಲ್ಲರಿಗೆ ಗೊತ್ತಿದೆ. ಇದು ಒಂದು ರೀತಿಯಲ್ಲಿ ಮಳೆ ಇಲ್ಲದಂತ, ಹೆಚ್ಚು ನೀರು ಇಲ್ಲದಂತ, ನೀರಾವರಿ ಇಲ್ಲದಂತ ಜಮೀನು ಇರುವಂತ ರೈತರು ಬಹಳ ಶ್ರದ್ಧೆಯಿಂದ ಸರ್ಕಾರನೇ ಸಹಾಯ ಮಾಡಿ ಎಲ್ಲರೂ ಸೇರಿ ಅತ್ಯಂತ ಶ್ರದ್ಧೆಯಿಂದ ಇವತ್ತು ಈ ದೇವಸ್ಥಾನವನ್ನ ಪುನರ್ಜೀವನ ಮಾಡಿದ್ದಾರೆ, ಜೀರ್ಣೋದ್ಧಾರ ಮಾಡಿದ್ದಾರೆ. ಅದಕ್ಕೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ತುಂಬಾ ಖುಷಿಯಾಗಿದೆ ಈ ಊರಿಗೆ ಬಂದು, ತುಂಬಾ ಪ್ರಶಾಂತ ಅಂತ ಅನಿಸುತ್ತೆ. ಈ ಹಿಂದೆ ಬಿಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಮಠ ಮಂದಿರಗಳಿಗೆ ಹೆಚ್ಚಿನ ಅನುದಾನವನ್ನ ನೀಡುವ ಮೂಲಕ ಅಭಿವೃದ್ಧಿಗೆ ನಾಂದಿ ಹಾಡಿದ್ರ. ಇನ್ನು ಅದೇ ರೀತಿ ಸರ್ಕಾರ ಅನುದಾನವನ್ನ ನೀಡಬೇಕು ಎಂದ್ರ.
ಬೆಂಗಳೂರಿನಲ್ಲಿ ರಾಜ್ಯ ಸರ್ಕಾರ ನಿರ್ಮಾಣ ಮಾಡಲು ಹೊರಟಿರುವ ಟನಲ್ ರಸ್ತೆಗೆ ಬೆಂಗಳೂರಿಗರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇನ್ನು ಸರ್ಕಾರ ಈ ಯೋಜನೆಯ ಬಗ್ಗೆ ವೈಜ್ಞಾನಿಕವಾಗಿ ಸಾಧಕ ಬಾಧಕಗಳನ್ನು ಚರ್ಚಿಸಬೇಕು, ಅಧ್ಯಯನ ಮಾಡಬೇಕು. ಏಕಾಏಕಿ ಟನಲ್ ಯೋಜನೆ ರೂಪಿಸುವುದು ಸರಿಯಲ್ಲ ಎಂದು ವಿರೋಧಿಸಿದ್ರು. ಸರ್ಕಾರದಲ್ಲಿ ಸರ್ಕಾರಿ ನೌಕರರಿಗೆ ಸಂಬಳ ಕೊಡಲು ಹಣವಿಲ್ಲ. ಅಂಗನವಾಡಿ, ಆಶಾ ಕಾರ್ಯಕರ್ತೆಯರು, ಸ್ಮಶಾನದಲ್ಲಿ ಕೆಲಸ ಮಾಡುವವರು ಸಂಬಳವಿಲ್ಲದೆ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ ಎಂದರು. ರಾಜ್ಯ ಸರ್ಕಾರ ಬೆಂಗಳೂರು ರಸ್ತೆಗಳಲ್ಲಿನ ಗುಂಡಿಗಳನ್ನು ಮುಚ್ಚಲಾಗದೆ ಇಲ್ಲಸಲ್ಲದ ಹೇಳಿಕೆಗಳನ್ನು ಕೊಡುತ್ತಿದ್ದಾರೆ. ರಾಜ್ಯದಲ್ಲಿ ಸಮೃದ್ಧವಾಗಿ ಮಳೆಯಾಗಿ ರೈತರ ಬಗ್ಗೆ ಚಿಂತನೆ ನಡೆಸಲಿ, ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಚರ್ಚೆ ನಡೆಸಲಿ ಎಂದರು. ದೇವಾಲಯದ ಆವರಣದಲ್ಲಿ ಸಮಾಜ ಸೇವಕ ಡಾಕ್ಟರ್ ಕೆ ಕೆಂಪರಾಜು ಅವರಿಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ದೇವತಾ ಕಾರ್ಯದಲ್ಲಿ ಆನೆಗುಂದಿ ಸಂಸ್ಥಾನದ ಶ್ರೀ ಕೃಷ್ಣದೇವರಾಯ ವಂಶಸ್ಥರಾದ ಕೃಷ್ಣದೇವರಾಯರು, ಕೆಎಸ್ ಅಧಿಕಾರಿ ಬಿ ವರಪ್ರಸಾದ ರೆಡ್ಡಿ, ಜಿಲ್ಲಾ ಉಪವಿಭಾಗಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್, ತಹಸೀಲ್ದಾರ್ ಕೆಎಂ ಅರವಿಂದ್, ಇಒ ಜಿಕೆ ಹೊನ್ನಯ್ಯ, ಎನ್ ಕುಮಾರ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್.ವಿ. ಮಂಜುನಾಥ್, ಸಮಾಜ ಸೇವಕ ಡಾಕ್ಟರ್ ಕೆ ಕೆಂಪರಾಜು, ಮುಖಂಡರಾದ ಮುದುಗೆರೆ ಆನಂದ್, ಹರೀಶ್, ಶ್ರೀಧರ್ ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ರ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ದಲಿತ ಯುವಕನ ಕೊಲೆ ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ಶ್ರೀನಿವಾಸಪುರ ಬಂದ್ಗೆ ಎಚ್ಚರಿಕೆ ನೀಡಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ದಲಿತ ಮುಖಂಡರು ಮಾತನಾಡಿ, ದಲಿತ ಯುವಕನ ಕೊಲೆಯಾಗಿದೆ, ಕೂಡಲೇ ಆರೋಪಿಗಳನ್ನು ಬಂಧಿಸಬೇಕು, ಇಲ್ಲವಾದಲ್ಲಿ ತಾಲೂಕು ಬಂದ್ಗೆ ಕರೆ ನೀಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಇದೇ ವೇಳೆ ದಲಿತ ಮುಖಂಡ ಅಮರನಾಥ್ ಮಾತನಾಡಿ, ಕಳೆದ 6 ದಿನಗಳ ಹಿಂದೆ ಶ್ರೀನಿವಾಸಪುರ ತಾಲೂಕಿನ ಬಂಡಪಲ್ಲಿ ಗ್ರಾಮದಲ್ಲಿ ಯುವಕನೊಬ್ಬ ನೇಣುಬಿಗಿದ ಸ್ಥಿತಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದ. ಮೃತ ಯುವಕ ಚಿಂತಾಮಣಿ ತಾಲೂಕಿನ ಗಂಡ್ರಗಾನಪಲ್ಲಿ ಗ್ರಾಮದ ನಿವಾಸಿ ಆಕಾಶ್ ಎಂದು ತಿಳಿದು ಬಂದಿದೆ. ಇನ್ನು ಆಕಾಶ್ ಬಂಡಪಲ್ಲಿ ಗ್ರಾಮದ ಶಿವಾರೆಡ್ಡಿ ಎಂಬುವರ ಬಳಿ ಸುಮಾರು 4 ವರ್ಷಗಳಿಂದ ಚಾಲಕನಾಗಿ ಕೆಲಸ ಮಾಡಿಕೊಂಡಿದ್ದ ಎನ್ನಲಾಗಿದೆ. ಯುವಕನ ಸಾವಿನ ಹಿಂದಿನ ದಿನ ಶಿವಾರೆಡ್ಡಿ, ಆಕಾಶ್ ಹಾಗೂ ಇನ್ನಿತರರ ನಡುವೆ ಗಲಾಟೆ ನಡೆದಿತ್ತು ಎಂದು ಕುಟುಂಬಸ್ಥರು ಆರೋಪಿಸಿದ್ದು, ಗಲಾಟೆಯ ಬಳಿಕ ಆಕಾಶ್ನ ಮೃತದೇಹವು ಶಿವಾರೆಡ್ಡಿಯ ಮಾವಿನ ತೋಟದಲ್ಲಿ ನೇಣುಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಈ ಸಂಬಂಧ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವು ದಾಖಲಾಗಿದೆ. ಆಕಾಶ್ ಸಾವು ಸಾಮಾನ್ಯ ಸಾವಲ್ಲ, ಬದಲಿಗೆ ಶಿವಾರೆಡ್ಡಿ ಕೊಲೆ ಮಾಡಿದ್ದಾರೆಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಏನು ಆಕಾಶ್ ಮತ್ತು ಅವರ ಕುಟುಂಬಸ್ಥರು ಆಕಾಶ್ನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೋ ಅವ್ರ ಕುಟುಂಬಸ್ಥರು ಏನೋ ಒಂದು ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಅದರಲ್ಲಿ ಯಾರ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ, ಆ ಶಿವಾರೆಡ್ಡಿ ಮತ್ತು ಇತರರನ್ನ ಈ ಕೂಡಲೇ ಬಂಧನ ಆಗಬೇಕು. 6 ದಿನಗಳಾಗಿದೆ, ಇಲ್ಲಿವರೆಗೂ ಬಂಧನ ಆಗಿಲ್ಲ. ಯಾಕೆ? ಆ ಬಂಧನ ಆಗೋ ತನಕ ಇವತ್ತು ಆ ಕುಟುಂಬಸ್ಥರು ಈಗಾಗಲೇ ನಮಗೆ ಮನವಿಯನ್ನ ಮಾಡಿದ್ದಾರೆ. ಏನು ಅವರಿಗೆ 3-4 ದಿನ ಪೊಲೀಸ್ ಇಲಾಖೆಗೆ ಗಡುವನ್ನ ಕೊಡ್ತಾ ಇದ್ದೇವೆ. ಆ 3-4 ದಿನ ಒಳಗೆ ಅವರ ಬಂಧನ ಆಗಲಿಲ್ಲ ಅಂತ ಹೇಳಿದ್ರೆ ಶ್ರೀನಿವಾಸಪುರ ತಾಲೂಕನ್ನ ಬಂದ್ ಮಾಡ್ತೇವೆ. ಕೋಲಾರ ಜಿಲ್ಲೆಯಾದ್ಯಂತ ಈ ಹೋರಾಟವನ್ನ ವಿಸ್ತರಣೆ ಮಾಡ್ತೇವೆ. ಇಡೀ ರಾಜ್ಯದ ಗಮನವನ್ನ ಶ್ರೀನಿವಾಸಪುರದ ಕಡೆಗೆ ಸೆಳಿತೇವೆ. ಈ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ. ಗೃಹ ಮಂತ್ರಿಗಳಿಗೆ ಮನವಿಯನ್ನ ಕೊಡ್ತಾ ಇದ್ದೇವೆ. ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಮತ್ತು IG ಅವರಿಗೂ ಮತ್ತೆ DGP ಅವರಿಗೂ ಸಹ ಈಗ ನಾವು ಪತ್ರಗಳನ್ನು ಬರಿತಾ ಇದ್ದೇವೆ. ಏನು ಕೊಲೆ ಪ್ರಕರಣ ದಾಖಲಾಗಿದೆ, ಅದರ ಆರೋಪಿಗಳು ಯಾರ್ಯಾರಿದ್ದಾರೆ, ಶಿವಾರೆಡ್ಡಿ ಮತ್ತು ಇತರರ ಮೇಲೆ ಏನು ಕೊಟ್ಟಿದ್ದಾರೆ, ಅವ್ರನ್ನ ಈ ಕೂಡಲೇ ಬಂಧನ ಆಗಬೇಕು. ಬಂಧನ ಆಗಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಶ್ರೀನಿವಾಸಪುರ ತಾಲೂಕನ್ನ ಬಂದ್ ಮಾಡೋದಕ್ಕೆ ಎಲ್ಲಾ ದಲಿತ ಸಂಘಟನೆಗಳು ಮುಂದೆ ಬಂದಿದೆ ಅಂತೇಳಿ ಈ ಮೂಲಕ ಹೇಳ್ತಾ ಇದ್ದಾರೆ. ಈ ಸಂಬಂಧ ಜಾತಿ ನಿಂದನೆ ಆರೋಪದಡಿ ಪ್ರಕರಣ ದಾಖಲಾಗಿದ್ರು ಪೊಲೀಸರು ಈವರೆಗೂ ಆರೋಪಿಗಳನ್ನ ಬಂಧಿಸಿಲ್ಲ ಎಂದು ದಲಿತ ಮುಖಂಡರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಮತ್ತೋರ್ವ ದಲಿತ ಮುಖಂಡ ಹಾಗೂ ಭಾರತೀಯ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರಾದ ಹೂಡಿ ರಾಮಚಂದ್ರ ರವರು ಮಾತನಾಡಿ, ಆಕಾಶ್ ಸಾವು ಸಹಜ ಸಾವಲ್ಲ. ಆಕಾಶ್ ಕುಟುಂಬಸ್ಥರು ನೀಡಿರುವ ದೂರಿನಂತೆ ಕೂಡಲೇ ಆರೋಪಿಗಳನ್ನ ಬಂಧಿಸಬೇಕು. ಸುಮಾರು 6 ದಿನಗಳು ಕಳೆದರೂ ಇದುವರೆಗೂ ಆರೋಪಿಗಳನ್ನ ಬಂಧಿಸದೇ ಇರುವುದು ಬಹಳಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತಿದೆ. ಆರೋಪಿಗಳನ್ನ ಬಂಧಿಸಲು ಪೊಲೀಸರಿಗೆ 3 ದಿನಗಳ ಕಾಲಾವಕಾಶ ನೀಡುತ್ತಿದ್ದೇವೆ. ದಲಿತ ಯುವಕನಿಗೆ ನ್ಯಾಯ ದೊರಕಿಸಿಕೊಡದಿದ್ರೆ ಮುಂದಿನ ದಿನಗಳಲ್ಲಿ ಶ್ರೀನಿವಾಸಪುರ ತಾಲೂಕನ್ನ ಬಂದ್ ಮಾಡುವುದರ
ದಲಿತರ ಜೊತೆಗೆ ಜಿಲ್ಲೆ ಹಾಗೂ ರಾಜ್ಯದ ದಲಿತರನ್ನ ಚುರುಕುಗೊಳಿಸಿ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. 2-3 ದಿನಗಳಲ್ಲಿ ಅವ್ರಿಗೆ ಸರಿಯಾದ ರೀತಿ ಕ್ರಮ ಜರುಗಿಸಿಲ್ಲ ಅಂದ್ರೆ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡಿ ಏನೋ ಅವ್ರಿಗೆ ಬುದ್ಧಿ ಕಲಿಸುವಂತ ಕೆಲಸ ಆಗುತ್ತೆ. ಮತ್ತೆ ಪೋಸ್ಟ್ ಮಾರ್ಟಮ್ ಮೇಲೆ ಏನಾದರೂ ನಮಗೆ ಡೌಟ್ ಬಂದ್ರೆ ನಾವು ಪುನರ್ ಒಂದು ಪೋಸ್ಟ್ ಮಾರ್ಟಮ್ ಮಾಡಿ ಏನೋ ಇವತ್ತು ಸೌಜನ್ಯ ಆಗ್ಬೋದು, ಇನ್ನಿತರ ಹಲವಾರು ಘಟನೆಗಳು ನಡೀತಾ ಇದ್ದಾವೆ ನಮ್ಮ ರಾಜ್ಯದಲ್ಲಿ. ಆ ರೀತಿಯಲ್ಲಿ ಇಡೀ ರಾಜ್ಯಕ್ಕೆ ಕೈ ತಗೊಬೇಕಾಗುತ್ತೆ. ಇವ್ರ ಮೇಲೆ ಕ್ರಮ ತಗೊಂಡಿಲ್ಲ ಅಂದ್ರೆ ಬಂದು ಸಹ ನಾವು ಈಗಾಗಲೇ ಕರೆ ಕೊಟ್ಟಿದ್ದೇವೆ. 2-3 ದಿನಗಳಲ್ಲಿ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು. ಆಮೇಲೆ ಕೊಲೆ ಕೇಸ್ ಆಗಲೇಬೇಕಿದು. ಯಾಕೆಂದರೆ ತಾವು ಪೋಸ್ಟ್ ಮಾರ್ಟಮ್ ಅಲ್ಲಿ ತಮಗೂ ಗೊತ್ತಿರುತ್ತೆ, ಆದ್ರೂ ತಮ್ಮ ರಾಜಕೀಯದ ಒತ್ತಡಕ್ಕೆ ಇಲ್ಲಿರ್ತಕ್ಕಂಥ ಬಲಿಷ್ಠ ಒತ್ತಡಕ್ಕೆ ನೀವು ಮಣಿದಿದ್ದೀರಾ ಅಂತ ಇವತ್ತು ನೇರವಾಗಿ ಅಧಿಕಾರಿಗಳ ಮೇಲೆ ನಾವು ಆರೋಪ ಮಾಡ್ತಾ ಇದ್ದೀವಿ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ನಮ್ಮಲ್ಲಿ ಕೇವಲ 10 ರೂಪಾಯಿಂದ ಸ್ವಿಚ್ಗಳು ಸ್ಟಾರ್ಟ್ ಆಗುತ್ತೆ ಸರ್. ಈ ELCB ಅಥವಾ RCCB ಏನಂತಾರೆ, ಇದು ಹಾಕ್ಸೋದ್ರಿಂದ ಮನೆಯಲ್ಲಿ ಚಿಕ್ಕ ಮಕ್ಕಳಾಗಿರ್ಬೋದು, ಲೇಡೀಸ್ ಆಗಿರ್ಬೋದು, ನೀರ್ ಕೈಯಲ್ಲಿ ಯಾರೇ ಸ್ವಿಚ್ ಮುಟ್ಟಿದ್ರು ಆಫ್ ಆಗ್ಬಿಡುತ್ತೆ, ಕರೆಂಟ್ ಹೊಡೆಯಕ್ಕೆ ಬಿಡಲ್ಲ. ಅದು ಇದ್ರ ಸ್ಪೆಷಾಲಿಟಿ. ಎಲ್ಲರಿಗೂ ನಮಸ್ತೆ. ನಮ್ಮ ಕಂಪ್ನಿ ಹೆಸರು ಬಂದ್ಬಿಟ್ಟು ಗೋಲ್ಡ್ ಮ್ಯಾಕ್ ಮಾರ್ಕೆಟಿಂಗ್ ಇಂಡಿಯಾ ಅಂತ. ಸುಮಾರು 24 ವರ್ಷಗಳಿಂದ ಎಲೆಕ್ಟ್ರಿಕಲ್ ಆಕ್ಸೆಸರೀಸ್, ಸ್ವಿಚ್, ಪ್ಲೇಟು, ಸಾಕೆಟ್ಸು, ವೈರ್ಸು ಇದೆಲ್ಲ ತಯಾರಿಸ್ತಾ ಇದ್ದೀವಿ. ಸೊ ನಮ್ಮ ಕಂಪ್ನಿ ಬರೋದು ಬಂದ್ಬಿಟ್ಟು ಬ್ಯಾಂಗ್ಳೂರು ಕಾಮಾಕ್ಷಿ ಪಾಳ್ಯ ನಿಯರ್ ಪೂರಿಕಾ ಮೊಬೈಲ್ ಶೋರೂಮ್ ರೋಡ್ ಒಳಗಡೆ ಬಂದ್ರೆ 5th or 4th ಬಿಲ್ಡಿಂಗ್ ಅಲ್ಲಿ ನಮ್ದು ಬರುತ್ತೆ ಸರ್. ಇದು ನಮ್ಮ ಅಡ್ರೆಸ್ ಸರ್. ನಮ್ಮ ಸ್ವಿಚ್, ಪ್ಲೇಟು, ಸಾಕೆಟ್, ನಮ್ಮ ಎಲೆಕ್ಟ್ರಿಕಲ್ ಆಕ್ಸೆಸರೀಸ್ಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 20 ವರ್ಷ ಗ್ಯಾರಂಟಿ ಸರ್. ಸೊ ಸರ್, ನಮ್ಮಲ್ಲಿ ಹೋಲ್ಸೇಲ್ ಬೆಲೆಯಲ್ಲಿ ಕಡಿಮೆ ದರದಲ್ಲಿ ಯಾಕೆ ಸಿಗ್ತಾ ಇದೆ ಅಂದ್ರೆ, ನಾವೇ ಓನ್ ಮ್ಯಾನುಫ್ಯಾಕ್ಚರರ್, ಅಂದ್ರೆ ನಾವೇ ಓನ್ ತಯಾರು ಮಾಡೋದ್ರಿಂದ ಸೊ ನಿಮಗೆ ಪ್ರತಿಯೊಂದು ಕಡಿಮೆ ಬರುತ್ತೆ. ಸುಮ್ಮನೆ ಸ್ವಿಚ್ ಮಾರ್ಕೆಟ್ ಅಲ್ಲಿ 5 ರೂಪಾಯಿ ಸ್ವಿಚ್, 6 ರೂಪಾಯಿ ಸ್ವಿಚ್ ಅಂತಾರೆ, ಅದು ಬೇರೆದ್ರಲ್ಲಿ ಬೇರೆ ರೇಟ್ ಚೇಂಜ್ ಇರುತ್ತೆ. ಬಟ್ ನಮ್ದು ಆ ಥರ ಇಲ್ಲ. ಸ್ವಿಚ್ ಆಗಿರ್ಬೋದು, ಸಾಕೆಟು, ಪ್ಲೇಟು ಪ್ರತಿಯೊಂದು ಹೋಲ್ಸೇಲ್ ದರದಲ್ಲೇ ಇರುತ್ತೆ. ಸೊ ನಮ್ಮ ವೈರ್ದು ಏನು ಸ್ಪೆಷಾಲಿಟಿ ಅಂದರೆ, ನಮ್ಮದು ಬಂದ್ಬಿಟ್ಟು FRLS ವೈರ್ ಬರುತ್ತೆ. FRLS ವೈರ್ ಬರೋದ್ರಿಂದ ನಿಮಗೆ ಬೆಂಕಿ ಹತ್ತಿದ್ರು ಕೂಡ ಮುಂದೆ ಹೋಗಲ್ಲ, ಶಾರ್ಟ್ ಆಗಲ್ಲ. ಸೊ ಅದು ನಮ್ಮ ವೈರ್ಗಿರೋ ಸ್ಪೆಷಾಲಿಟಿ. ಸುಮ್ಮನೆ ಹೇಳೋದಲ್ಲ, ಲೈವ್ ಟೆಸ್ಟ್ ತೋರಿಸ್ತೀನಿ ನಿಮ್ಗೆ. ಈಗ ನಾನು ಬೆಂಕಿ ಬಿಡ್ತೀನಿ, ಬೆಂಕಿ ಬಿಟ್ಟಿದ ತಕ್ಷಣ ಆಫ್ ಆಗುತ್ತೆ. ಅದು ಈ FRLS ವೈರ್ಗಿರೋ ಸ್ಪೆಷಾಲಿಟಿ ಸರ್. ನೋಡಿ, ಇದು ನಮ್ಮ ವೈರ್ ಸ್ಪೆಷಾಲಿಟಿ. ಬನ್ನಿ ಡೈರೆಕ್ಟ್ ನಿಮಗೆ ಮಷೀನಲ್ಲಿ ಮೋಲ್ಡಿಂಗ್ ಎಲ್ಲ ಯಾವ ರೀತಿ ರೆಡಿ ಆಗುತ್ತೆ, ವರ್ಕರ್ಸ್ ಎಲ್ಲ ಯಾವ ರೀತಿ ಐಟಮ್ ರೆಡಿ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಸರ್. ಸೊ ನಮ್ಮ ಕಂಪ್ನಿ ಬರೋದು ಬಂದ್ಬಿಟ್ಟು ಬ್ಯಾಂಗ್ಳೂರು ಕಾಮಾಕ್ಷಿ ಪಾಳ್ಯ ನಿಯರ್ ಪೂರಿಕಾ ಮೊಬೈಲ್ ಶೋರೂಮ್ ರೋಡ್ ಒಳಗಡೆ ಬಂದರೆ 5th or 4th ಬಿಲ್ಡಿಂಗ್ ಅಲ್ಲಿ ನಮ್ದು ಬರುತ್ತೆ ಸರ್. ಇದು ನಮ್ಮ ಅಡ್ರೆಸ್. ಅಸ್ತ್ರ ಕ್ಲಿನಿಕ್, ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್, ಅಪೋಸಿಟ್ ಟು ರೈಲ್ವೆ ಸ್ಟೇಷನ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 8310196623. ಚಿಕ್ಕಬಳ್ಳಾಪುರದಲ್ಲಿ 5 ವರ್ಷಗಳಿಂದ ಉತ್ತಮ ಸೇವೆಯನ್ನ ನೀಡುತ್ತಿದೆ ಅಸ್ತ್ರ ಕ್ಲಿನಿಕ್. ನಿಮಗೆ ಯಾವುದೇ ರೀತಿಯ ನೋವುಗಳಿರಲಿ ಒಮ್ಮೆ ಭೇಟಿ ಕೊಡಿ ಅಸ್ತ್ರ ಕ್ಲಿನಿಕ್ಗೆ. ಡಾಕ್ಟರ್ ಶ್ರವಣ್ ಕುಮಾರ್ ಅವರು ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಆಧುನಿಕ ರೀತಿಯ ಚಿಕಿತ್ಸೆಯನ್ನ ನೀಡುತ್ತಾರೆ. ನಮ್ಮಲ್ಲಿ ಲಭ್ಯವಿರುವ ಚಿಕಿತ್ಸೆಗಳು: ಸ್ಕ್ಯಾನಿಂಗ್ ಮೂಲಕ ನಿಮ್ಮ ನೋವನ್ನು ಪತ್ತೆ ಹಚ್ಚಿ ಇಂಜೆಕ್ಷನ್ ಮೂಲಕ ನೋವು ನಿವಾರಣೆ ಮಾಡುತ್ತಾರೆ. ಯಾವುದೇ ಹಳೆಯ ನೋವುಗಳಿರಲಿ ಇಲ್ಲಿದೆ ಸೂಕ್ತವಾದ ಚಿಕಿತ್ಸೆ. ರೀಜನರೇಟಿವ್ ಥೆರಪಿ, ಕೀಲು ನೋವು, ಸಂಧಿವಾತ, ಮೈಗ್ರೇನ್, ಕ್ಯಾನ್ಸರ್, ಫ್ರೋಝನ್ ಶೋಲ್ಡರ್, ಸಿಯಾಟಿಕಾ, ನರಗಳ ದೌರ್ಬಲ್ಯ ರೋಗಗಳಿಗೆ ಸೂಕ್ತ ಚಿಕಿತ್ಸೆ ಪಡೆಯಬಹುದು. ಇಂಟಿಗ್ರೇಟಿವ್ ಮೆಡಿಸಿನ್, ಫಿಸಿಯೋಥೆರಪಿ ಅಂಡ್ ವೆಲ್ನೆಸ್, ವೆಯ್ಟ್ ಮ್ಯಾನೇಜ್ಮೆಂಟ್, ನ್ಯೂಟ್ರಿಷನ್ ಟ್ರೀಟ್ಮೆಂಟ್ ಲಭ್ಯವಿದೆ. ಸೂಕ್ತವಾದ ಚಿಕಿತ್ಸೆಗಾಗಿ ನೀವು ಅಲ್ಲಿ ಇಲ್ಲಿ ಅಲಿಯಬೇಕಿಲ್ಲ. ಒಮ್ಮೆ ಭೇಟಿ ಕೊಡಿ ನಮ್ಮ ಅಸ್ತ್ರ ಕ್ಲಿನಿಕ್ಗೆ. ಅಸ್ತ್ರ ಕ್ಲಿನಿಕ್ ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್, ಅಪೋಸಿಟ್ ರೈಲ್ವೆ ಸ್ಟೇಷನ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 8310196623.
ಪ್ರಥಮ ಬಾರಿಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಂಟೀರಿಯರ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಪ್ರಾರಂಭವಾಗಿದೆ. ಸ್ವತಃ ನಮ್ಮದೇ ಆದ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳನ್ನು ಹೊಂದಿದ್ದೇವೆ. ಇಂಟೀರಿಯರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಯುಪಿವಿಸಿ ವಿಂಡೋಸ್ ಮತ್ತು ಡೋರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಸೋಫಾ ಸೆಟ್ ಮತ್ತು ಫರ್ನಿಚರಿಂಗ್ ಯೂನಿಟ್ಗಳು ನಮ್ಮ ಬಳಿ ಇವೆ. ತಾವು ಹಿಂದೆ ನಮ್ಮ ಮಳಿಗೆಗೆ ಭೇಟಿ ನೀಡಿ ನಮ್ಮ ಆರಂಭದ ಆಕರ್ಷಕ ರಿಯಾಯಿತಿ ಕೊಡುಗೆಗಳನ್ನು ಬಳಸಿಕೊಳ್ಳಬೇಕಾಗಿ ವಿನಂತಿ. ನಮ್ಮ ವಿಳಾಸ ಶ್ರೀ ಸಾಯಿ ಇಂಟೀರಿಯರ್ಸ್, NH44, ಡಿಮಾರ್ಟ್ ಪಕ್ಕ, ಬೈಪಾಸ್ ಸರ್ವಿಸ್ ರೋಡ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 8762341666. ಲೇಖಾಂಶ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ISO ಸಂಸ್ಥೆಯ ವತಿಯಿಂದ ಅನುಮೋದನೆಗೊಂಡಿರುವ ಕಂಪ್ಯೂಟರ್ ತರಬೇತಿ ಹಾಗೂ ಬೋಧನಾ ಕೇಂದ್ರ. ನಮ್ಮಲ್ಲಿ ಎಲ್ಲಾ ವಿಧವಾದ ಪಠ್ಯದ ಶಾಲಾ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಗೂ ನಾಗರಿಕರಿಗೆ ಕಂಪ್ಯೂಟರ್ ತರಬೇತಿ ಹಾಗೂ ಬೋಧನೆಯನ್ನ ನೀಡಲಾಗುವುದು. ಸಮಯ ಬೆಳಿಗ್ಗೆ 7 ರಿಂದ ಸಂಜೆ 8 ಗಂಟೆಯವರೆಗೂ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಹಿಂದೆ ಸಂಪರ್ಕಿಸಿ. ಲೇಖಾಂಶ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕಂಪ್ಯೂಟರ್ ತರಬೇತಿ ಹಾಗೂ ಬೋಧನಾ ಕೇಂದ್ರ. ಸ್ಥಳ ವಿಜಯ್ ಕುಮಾರ್ ಕಾಂಪ್ಲೆಕ್ಸ್, ಗುಡಿಬಂಡೆ ರಸ್ತೆ, ಪೆರೇಸಂದ್ರ. ಮೊಬೈಲ್ ಸಂಖ್ಯೆ 9950686560. ಮತ್ತೊಂದು ಮೊಬೈಲ್ ಸಂಖ್ಯೆ 8050477840. ಮತ್ತೊಂದು ಮೊಬೈಲ್ ಸಂಖ್ಯೆ 8050611892. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಗುಡಿಬಂಡೆ ತಾಲೂಕು ಆಸ್ಪತ್ರೆಯ ಆಂಬ್ಯುಲೆನ್ಸ್ ಕಳೆದ 2 ತಿಂಗಳಿನಿಂದ ಕಾರ್ಯನಿರ್ವಹಣೆಯಿಂದ ಹೊರಗುಳಿದಿದೆ. ತುರ್ತು ಸಂದರ್ಭಗಳಲ್ಲಿ ಅಪಘಾತಗಳು ಅಥವಾ ಅಸ್ವಸ್ಥತೆ ಉಂಟಾದಾಗ ಜನರಿಗೆ ತಕ್ಷಣ ಸೇವೆ ಸಿಗದೆ ತೀವ್ರ ತೊಂದರೆ ಉಂಟಾಗಿದೆ. ದೇಶದಾದ್ಯಂತ ಎಲ್ಲೆಡೆ 108 ಆಂಬ್ಯುಲೆನ್ಸ್ ಎಂಬ ಹೆಸರೇ ಜೀವ ಉಳಿಸುವ ಹೆಸರಾಗಿ ಕೇಳಿಬರುತ್ತೆ. ಶಾಲಾ ಶಿಕ್ಷಕರು ಮಕ್ಕಳಿಗೆ ಯಾವುದೇ ಅಪಘಾತ ಕಂಡಾಗ ತಕ್ಷಣ 108ಗೆ ಕರೆ ಮಾಡಿ ಎಂದು ಬೋಧಿಸುತ್ತಾರೆ. ಆದರೆ ಗುಡಿಬಂಡೆಯ ಜನರಿಗೆ ಈಗ ಆ ಸೇವೆಯು ಕೇವಲ ಹೆಸರಿಗಷ್ಟೇ ಉಳಿದಿದೆ. ಗುಡಿಬಂಡೆ ತಾಲೂಕು ಆಸ್ಪತ್ರೆಯ ಆಂಬ್ಯುಲೆನ್ಸ್ ಕಾಣೆಯಾಗಿರುವ ವಿಚಾರಿಸಿದಾಗ ತಾಲೂಕು ಆರೋಗ್ಯಾಧಿಕಾರಿಗಳು ಸ್ಪಷ್ಟನೆ ನೀಡಿ ಆಂಬ್ಯುಲೆನ್ಸ್ ಕೆಟ್ಟು ಹೋಗಿದ್ದು ದುರಸ್ತಿ ಕಾಮಗಾರಿ ನಡೆಯುತ್ತಿದೆ. ಇನ್ನು 6 ದಿನಗಳಲ್ಲಿ ಕಾರ್ಯಾರಂಭವಾಗಲಿದೆ ಎಂದರು. ಅವರು ಆಂಬ್ಯುಲೆನ್ಸ್ದು ಇದು ಇಂಜಿನ್ ಫೇಲ್ಯೂರ್ ಆಗಿದೆ, ಸೊ ಅದನ್ನು ರಿಪೇರಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ ಕೇಸ್ ಆಫ್ ಸ್ಪೇರ್ ಆಂಬ್ಯುಲೆನ್ಸ್ ಕೂಡ ಕೇಳಿದ್ವಿ, ಬಟ್ ಯಾವುದೂ ಸ್ಪೇರ್ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಬೈ ದಿಸ್ ವೀಕೆಂಡ್ ಅವರು ಇದು ಮಾಡಿಕೊಡ್ತೀವಿ ಅದನ್ನು, ಒಂದು ಆ್ಯಂಬುಲೆನ್ಸ್ನ. ಇನ್ ಕೇಸ್ ಯಾವುದು ಅದು ಆಗಲಿಲ್ಲ ಅಂತಂದರೆ ನಮ್ಮ ಆ್ಯಂಬುಲೆನ್ಸೇ ಅವ್ರು ಸ್ಪೇರ್ ವೆಹಿಕಲ್ ಆದರೂ ಅರೇಂಜ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಸರ್, ಈಗ ಆಂಬುಲೆನ್ಸ್ ಅಂದರೆ ಎಲ್ಲ ಯಾವ ಆಂಬುಲೆನ್ಸ್ 108 ಇಲ್ಲ ಅದೇ ಥರ ಇದೆಯಾ? 108 ಆ್ಯಂಬುಲೆನ್ಸ್ ಒಂದಿರೋ ಆ್ಯಂಬುಲೆನ್ಸು ಅದು ಬ್ರೇಕ್ ಡೌನ್ ಆಗಿದೆ. ಅದು ಬ್ರೇಕ್ ಡೌನ್ ಆಗಿ ಅದು ಆಲ್ರೆಡಿ ಶಿಫ್ಟ್ ಮಾಡಿದ್ದಾರೆ. ಅದಕ್ಕೆ ಅಪ್ರೂವಲ್ ಆಗಿದೆ ಅಂತ ಅವ್ರು ಹೇಳಿದ್ರು, ಇನ್ಫಾರ್ಮ್ ಮಾಡಿದ್ರು. ಸೊ ಅದು ಒಂದು ವೀಕಲ್ಲಿ ಅದು ಸರ್ ಮಾಡಿಕೊಡ್ತೀವಿ. ಅದೇ ನಮ್ಮ ಗುಡಿಬಂಡೆ ತಾಲೂಕು ಅಲಾಟ್ ಆಗಿರೋ ಆ್ಯಂಬುಲೆನ್ಸೇ ಸರಿಯಾಯಿತು ಅಂತಂದರೆ ಬರುತ್ತೆ, ಇಲ್ಲ ಅಂತಂದರೆ ವಿತಿನ್ 1 ವೀಕ್ ದೇ ವಿಲ್ ಅರೇಂಜ್ ಅನದರ್ ಆ್ಯಂಬುಲೆನ್ಸ್ ಅಂತ ಕೂಡ ಹೇಳಿದ್ದಾರೆ. ಆದರೆ ಜನರ ಅಸಮಾಧಾನ ಇಂದಿಗೂ ಶಮನಗೊಂಡಿಲ್ಲ. ಗ್ರಾಮೀಣ ಭಾಗಗಳಲ್ಲಿ ಅಪಘಾತಗಳು ಅಥವಾ ತುರ್ತು ಸಂದರ್ಭಗಳಲ್ಲಿ ಆಸ್ಪತ್ರೆಯ ಆಂಬ್ಯುಲೆನ್ಸ್ ಸಂಪರ್ಕ ಸಂಖ್ಯೆ ಯಾರಿಗೂ ತಿಳಿದಿಲ್ಲ ಎಂಬುದು ಮತ್ತೊಂದು ನೋವು ಮೂಡಿಸುವ ವಿಷಯ. ಸಾರ್ವಜನಿಕರು ಅಧಿಕಾರಿಗಳಿಂದ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಹಾಗೂ ನಮ್ಮ ಜೀವದ ಕಾಳಜಿ ಯಾರಿಗಾದರೂ ಇದೆಯಾ ಎಂಬ ಪ್ರಶ್ನೆ ಈಗ ಗುಡಿಬಂಡೆ ಪಟ್ಟಣದ ಬೀದಿಗಳಲ್ಲಿ ಕೇಳಿಬರುತ್ತಿದೆ. ಈಗಾಗಲೇ ಸರ್, ತಾವು ಜಿಲ್ಲಾಧ್ಯಕ್ಷರಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನಲ್ಲಿ ಕಳೆದ 3 ತಿಂಗಳಿಂದ ಆಂಬುಲೆನ್ಸ್ ಸೇವೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಸಂಬಂಧಪಟ್ಟ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಒಂದು ಕಡೆ ಕಾಡ್ತಾ ಇದೆ, ಇನ್ನೊಂದು ಕಡೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯನೂ ಎತ್ತಿ ತೋರ್ತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಿಂದ ಹಿಡಿದು ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ಬಹುತೇಕ ಸೌಲಭ್ಯಗಳು ಕೊರತೆ ಇದೆ. ಆಂಬುಲೆನ್ಸ್ ಒಂದೇ ಅಲ್ಲ, ಮೆಡಿಸಿನ್ಸು ಕೊರತೆ ಇದೆ, ಡಾಕ್ಟರ್ಗಳ ಕೊರತೆ ಇದೆ, ಸಿಬ್ಬಂದಿ ಕೊರತೆ ಇದೆ. ಈ ರಾಜ್ಯ ಸರ್ಕಾರ ನಿರ್ಲಕ್ಷ್ಯದಿಂದ ಬಹುತೇಕ ಜನರು ಸಾವಿಗೆ ದೂಡ್ತಾ ಇದ್ದಾರೆ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಶಿಕ್ಷಕ ವಿ ರಾಮಚಂದ್ರಪ್ಪರವರು ಬಾಗೇಪಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಯೋನಿವೃತ್ತಿ ಹೊಂದಿದ್ದು ಅವರ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು.
ಶಿಕ್ಷಣ ಕದಿಯಲಾಗದ ಸಂಪತ್ತು. ಶಿಕ್ಷಣವು ಹಣದ ಅಥವಾ ಭೌತಿಕ ಸಂಪತ್ತಿನಂತೆ ಕಳ್ಳತನ ಮಾಡಲು, ಕಳೆದುಕೊಳ್ಳಲು ಅಥವಾ ಯಾರಾದರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲದ ಅಮೂಲ್ಯವಾದ ಮತ್ತು ಶಾಶ್ವತವಾದ ಆಸ್ತಿ. ಶಿಕ್ಷಣವು ವ್ಯಕ್ತಿಯನ್ನು ಸಮಾಜದಲ್ಲಿ ಉತ್ತಮ ನಾಗರಿಕರನ್ನಾಗಿ ರೂಪಿಸುತ್ತದೆ ಮತ್ತು ಜೀವನದ ಎಲ್ಲ ಸವಾಲುಗಳನ್ನು ಎದುರಿಸಲು ಬೇಕಾದ ಜ್ಞಾನ ಮತ್ತು ಕೌಶಲ್ಯಗಳನ್ನು ಒದಗಿಸುತ್ತದೆ ಎಂದು ವಯೋನಿವೃತ್ತಿ ಶಿಕ್ಷಕ ವಿ ರಾಮಚಂದ್ರಪ್ಪ ಹೇಳಿದರು. ಅವರು ಪಟ್ಟಣದ ಬಾಲಕರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಯೋನಿವೃತ್ತಿ ಹೊಂದಿದ್ದು, ಅವರ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಜಿಲ್ಲಾ ಹಿಂದಿ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಕೆವಿ ಶ್ರೀನಿವಾಸ್ ಮಾತನಾಡಿ, ರಾಮಚಂದ್ರಪ್ಪ ಒಬ್ಬ ಶಿಸ್ತಿನ ಸಿಪಾಯಿ ಇದ್ದಂತೆ. ನೇರ ನುಡಿ, ಮಿತ ಭಾಷೆ, ಸರಳ ವ್ಯಕ್ತಿತ್ವ, ಸದಾ ವೈಜ್ಞಾನಿಕ ಚಿಂತನೆ ಹಾಗೂ ಸಮಾಜವಾದಿ ಚಿಂತನೆಗಳಿಂದ ತಮ್ಮ ವ್ಯಕ್ತಿತ್ವ ರೂಪಿಸಿಕೊಂಡವರು. ಡಾಕ್ಟರ್ ಎಚ್ ನರಸಿಂಹಯ್ಯ, ಜಿವಿ ಶ್ರೀರಾಮರೆಡ್ಡಿ ಹಾಗೂ ಅವರ ಒಡನಾಡಿ ಹಾಗೂ ಅವರ ಆಲೋಚನೆಗಳಿಂದ ಪ್ರಭಾವಿತರಾದವರು. ಪ್ರಶ್ನಿಸದೆ ಏನನ್ನೂ ಒಪ್ಪಬೇಡಿ ಎಂಬ ಡಾಕ್ಟರ್ ಎಚ್.ಎನ್. ರವರ ವೈಚಾರಿಕ ಚಿಂತನೆಯಂತೆ ರಾಮಚಂದ್ರಪ್ಪರವರು ಎಲ್ಲವನ್ನೂ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ತಾರ್ಕಿಕವಾಗಿ ಯೋಚಿಸುವವರು. ಮೌಢ್ಯತೆ, ಕಂದಾಚಾರ, ಮೂಢನಂಬಿಕೆಗಳಿಂದ ಸದಾ ದೂರವಿರುವ ಇವರು ವೈಜ್ಞಾನಿಕ ಮನೋಭಾವ ಹಾಗೂ ಮಾನವೀಯ ಮೌಲ್ಯಗಳಿಂದ ತಮ್ಮ ಬದುಕನ್ನು ಕಟ್ಟಿಕೊಂಡವರು. ವೃತ್ತಿ ಜೀವನದಲ್ಲಿ ತಮ್ಮ ವಿದ್ಯಾರ್ಥಿಗಳಿಗೂ ಅದನ್ನೇ ಬೋಧಿಸುತ್ತಿದ್ದರು ಎಂದು ಹೇಳಿದರು. ಸ್ಕೂಲಲ್ಲಿ ಈಗ ಅವರನ್ನು ನಾನು ತಿಳ್ಕೊಂಡು ಸನ್ಮಾನ ಮಾಡಿದೆ. ಯಾಕೆಂತಂತಂದರೆ ಗುರುಗಳಿಗೆ ಆ ರೀತಿಯಾಗಿರ್ತಕ್ಕಂಥ ಪ್ರಾಶಸ್ತ್ಯವನ್ನು ಕೊಟ್ಟಾಗ ಈ ದೇಶಕ್ಕೆ ಭವಿಷ್ಯತ್ತು ಇದೆ, ಈ ದೇಶಕ್ಕೆ ಭವಿಷ್ಯತ್ತು ಇದೆ ಅಂತ ಹೇಳಬೇಕಂತಂದ್ರೆ ಗುರುಗಳನ್ನು ಗೌರವಿಸಿ, ನಂತರ ನಿಮ್ಮ ತಂದೆ ತಾಯಿಗಳನ್ನು ಹಿರಿಯರನ್ನು ಗೌರವಿಸಿ ಅದು ಮಾಡಿದ್ರೆ ಸಾಕು. ಇಡೀ ದೇಶಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸೇವೆಯನ್ನು ನೀವು ಮಾಡಬೇಕಾಗಲ್ಲ. ನಿಮ್ಮನ್ನು ಸಾಕಿ ಸಲಹಿ ಹೊತ್ತಿರ್ತಕ್ಕಂಥ ತಂದೆ ತಾಯಿಗಳನ್ನು ಗೌರವಿಸಿ, ಅವರನ್ನು ಪೂಜಿಸಿ, ಪಾಠ ಹೇಳ್ಕೊಟ್ಟಿರ್ತಕ್ಕಂಥ ಗುರುಗಳನ್ನು ಗೌರವಿಸಿ, ಅವರ ಸಲಹೆಗಳನ್ನು ಸ್ವೀಕರಿಸಿ, ಅದು ನಿಮ್ಮ ಮುಂದೆ ಇವತ್ತಲ್ದಿರಿ ಎಂದೋ ಒಂದಿನ ನಿಮ್ಮ ಕೆಲಸಕ್ಕೆ ಬಂದೇ ಬರುತ್ತೆ. ಹಾಗಾಗಿ ಮಾನವೀಯ ಮೌಲ್ಯಗಳನ್ನು ಮೈಗೂಡಿಸ್ಕೊಳ್ಳಿ, ಪ್ರಾಮಾಣಿಕ ಜೀವನವನ್ನು ನಡೆಸ್ಕೊಳ್ಳಿ, ಈ ದೇಶದ ಉತ್ತಮ ಪ್ರಜೆಯಾಗಿ ನೀವು ರೂಪುಗೊಳ್ಳಿ ಅಂತ ಕಡೆಯ ಸಂದೇಶವನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕ ವಿ ರಾಮಚಂದ್ರಪ್ಪ ವಿರಚಿತ ನಿವೃತ್ತಿಯ ನೆನಪು ಎಂಬ ಪುಸ್ತಕವನ್ನು ಬಿಇಒ ವೆಂಕಟೇಶಪ್ಪ ಹಾಗೂ ಗಣ್ಯರು ಬಿಡುಗಡೆ ಮಾಡಲಾಯಿತು. ಇನ್ನು ಮುಖ್ಯ ಶಿಕ್ಷಕ ವೆಂಕಟೇಶ್, ಬಿಎಸ್ ಕೃಷ್ಣ, ನಾರಾಯಣಪ್ಪ, ಸೌಮ್ಯ, ಮುನಿರಾಜು, ಸಿಬ್ಬಂದಿ ವರ್ಗ, ರಘು, ಇಂದಿರಮ್ಮ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ನಂಜನಗೂಡು ತಾಲೂಕು ಹಳೇಪುರ ಗ್ರಾಮದಲ್ಲಿ ಚಿರತೆ ದಾಳಿಗೆ ಹಸು ಬಲಿಯಾಗಿರುವ ಘಟನೆ ನಡೆದಿದೆ. ಚಿರತೆ ದಾಳಿಗೆ ಹಸು ಬಲಿಯಾಗಿರುವ ಘಟನೆ ನಂಜನಗೂಡು ತಾಲೂಕು ಹಳೇಪುರ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ನಿವಾಸಿ ರಾಮನಾಯಕರು ತಮ್ಮ ಹಸುಗಳ ಜೊತೆ ಮೇವನ್ನು ಅರಸಿ ಎಂದಿನಂತೆ ಜಮೀನಿಗೆ ಬಂದಿದ್ದರು. ಈ ಸಂದರ್ಭದಲ್ಲಿ ಚಿರತೆ ದಾಳಿಯಿಂದ ಸುಮಾರು 20,000ಕ್ಕೂ ಹೆಚ್ಚು ಮೌಲ್ಯದ ಹಸು ಮೃತಪಟ್ಟಿದೆ. ಮತ್ತೊಂದು ಹಸು ಗಾಯಗೊಂಡಿದೆ. ಹಸುವನ್ನೇ ನಂಬಿ ಜೀವನ ನಡೆಸುತ್ತಿದ್ದ ರೈತ ಚಿರತೆ ದಾಳಿಯಿಂದ ಕಂಗಾಲಾಗಿದ್ದಾರೆ. ಅರಣ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಜೊತೆಗೆ ಇಲಾಖೆಯ ವತಿಯಿಂದ ಪರಿಹಾರ ನೀಡಲಾಗುವುದೆಂದು ಅರಣ್ಯ ಇಲಾಖೆಯ ಅಧಿಕಾರಿಗಳು ತಿಳಿಸಿದರು. ಚಿರತೆಯನ್ನು ಹಿಡಿಯಲು ಕೂಡಲೇ ಬೋನಿನ ವ್ಯವಸ್ಥೆ ಮಾಡಲಾಗುತ್ತಿದೆ. ಆದಷ್ಟು ಬೇಗ ಚಿರತೆಯನ್ನು ಸೆರೆ ಹಿಡಿಯುತ್ತೇವೆ ಎಂದು ಗ್ರಾಮಸ್ಥರಿಗೆ ಅರಣ್ಯ ಅಧಿಕಾರಿಗಳು ಭರವಸೆ ನೀಡಿ ಧೈರ್ಯ ತುಂಬಿದರು. ಇನ್ನು ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಹಾಗೂ ಕರ್ನಾಟಕ ರಾಜ್ಯ ಮತ್ತು ಹಸಿರು ಸೇನೆಯ ಕೌಲಂದೆ ಹೋಬಳಿ ಅಧ್ಯಕ್ಷ ರವಿ ಮಲ್ಲಹಳ್ಳಿ ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ತಾಲೂಕಿನ ಎಲ್ಲೆಡೆ ಮುನ್ನೆಚ್ಚರಿಕಾ ಕ್ರಮವಾಗಿ ರಾಸುಗಳಿಗೆ ಕಾಲುಬಾಯಿ ಜ್ವರ ಹಾಗೂ ಚರ್ಮಗಂಟು ರೋಗಗಳು ಹರಡದಂತೆ 7ನೇ ಸುತ್ತಿನ ಲಸಿಕಾ ಅಭಿಯಾನವನ್ನು ಕೈಗೊಳ್ಳಲಾಗಿದ್ದು,
ಸಾರ್ವಜನಿಕರು ತಮ್ಮ ಜಾನುವಾರುಗಳಿಗೆ ಕಡ್ಡಾಯವಾಗಿ ಲಸಿಕೆ ಹಾಕಿಸಬೇಕೆಂದು ಕೋಚಿಮುಲ್ ಶಿಬಿರ ಕಚೇರಿಯ ಉಪವ್ಯವಸ್ಥಾಪಕಿ ಡಾಕ್ಟರ್ ನವ್ಯಶ್ರೀ ಮನವಿ ಮಾಡಿದರು. ಗುಡಿಬಂಡೆ ತಾಲೂಕಿನ ಚಿಕ್ಕತಮ್ಮೇನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಚೇರಿ ಬಳಿ ಜಿಲ್ಲಾ ಪಂಚಾಯತ್ ಚಿಕ್ಕಬಳ್ಳಾಪುರ, ತಾಲೂಕು ಪಂಚಾಯಿತಿ ಗುಡಿಬಂಡೆ, ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಹಾಗೂ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಗುಡಿಬಂಡೆ ಇವರ ಸಂಯುಕ್ತಾಶ್ರಯದಲ್ಲಿ ಕೇಂದ್ರ ಪುರಸ್ಕೃತ ಜಾನುವಾರು ರೋಗಗಳ ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿ 7ನೇ ಸುತ್ತಿನ ಕಾಲುಬಾಯಿ ಜ್ವರ ಮತ್ತು ಚರ್ಮಗಂಟು ರೋಗದ ಲಸಿಕಾ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಜಾನುವಾರುಗಳಿಗೆ ಆಗಿಂದಾಗೆ ಕಾಲುಬಾಯಿ ಜ್ವರ ಹಾಗೂ ಚರ್ಮಗಂಟು ರೋಗಗಳು ಹರಡುತ್ತಿರುತ್ತವೆ. ಆದ್ದರಿಂದ ಮುಂಜಾಗ್ರತಾ ಕ್ರಮವಾಗಿ ಜಾನುವಾರುಗಳಿಗೆ ಇದೇ ಮೊದಲ ಬಾರಿಗೆ ಒಂದೇ ಬಾರಿಗೆ 2 ಲಸಿಕೆ ನೀಡುವ ಅಭಿಯಾನ ಹಮ್ಮಿಕೊಂಡಿದ್ದು, ಈ ಮೂಲಕ ಪಶುಗಳ ರೋಗ ನಿರೋಧಕ ಶಕ್ತಿ ದ್ವಿಗುಣಗೊಳಿಸುವುದರೊಂದಿಗೆ ಸಿಬ್ಬಂದಿ ಸಮಯ, ವೆಚ್ಚ ಉಳಿತಾಯಕ್ಕೂ ಶ್ರಮ ವಹಿಸಲಾಗುತ್ತಿದೆ ಎಂದರು. ಬಳಿಕ ತಾಲೂಕು ಪಶು ಇಲಾಖೆಯ ಅಧಿಕಾರಿ ಡಾಕ್ಟರ್ ಸುಬ್ರಹ್ಮಣಿ ಮಾತನಾಡಿ, ಈ ರೋಗವು ಸಾಂಕ್ರಾಮಿಕ ರೋಗವಾಗಿದ್ದು ಒಂದು ರಾಸುವಿನಿಂದ ಇನ್ನೊಂದಕ್ಕೆ ನೇರ ಸಂಪರ್ಕ ಹಾಗೂ ಗಾಳಿಯ ಮೂಲಕವೂ ಹರಡುತ್ತದೆ. ಕಾಲುಬಾಯಿ ಜ್ವರ ಎಲ್ಲ ಸೀಳು ಗೊರಸುಳ್ಳ ಪ್ರಾಣಿಗಳಾದ ದನ, ಎಮ್ಮೆ, ಹಂದಿ, ಕುರಿ, ಮೇಕೆ ಹಾಗೂ ಕಾಡು ಪ್ರಾಣಿಗಳಾದ ಜಿಂಕೆ, ಕಾಡೆಮ್ಮೆ ಮುಂತಾದ ಪ್ರಾಣಿಗಳಲ್ಲಿ ವೈರಾಣುವಿನಿಂದ ಬರುವ ಕಾಯಿಲೆಯಾಗಿದೆ ಎಂದರು. ಕಾಲುಬಾಯಿ ರೋಗ ತಡೆಗಟ್ಟಲು ಲಸಿಕೆ ಹಾಕುವುದೊಂದೇ ಮಾರ್ಗವಾಗಿದ್ದು, ಪ್ರತಿ 6 ತಿಂಗಳಿಗೊಮ್ಮೆ ಕೈಗೊಳ್ಳುವ ಸಾಮೂಹಿಕ ಲಸಿಕಾ ಕಾರ್ಯಕ್ರಮದಲ್ಲಿ ತಪ್ಪದೇ ರೈತರು ತಮ್ಮ ಎಲ್ಲ ಜಾನುವಾರುಗಳಿಗೆ ಲಸಿಕೆ ಹಾಕಿಸಿ ಆರ್ಥಿಕ ನಷ್ಟದಿಂದ ಪಾರಾಗಬೇಕು ಎಂದರು. ಈ ವೇಳೆ ಬತ್ತಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಸಿಬ್ಬಂದಿ ಸೇರಿದಂತೆ ಇನ್ನೂ ಹಲವರು ಹಾಜರಿದ್ದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಶ್ರೀನಿವಾಸಪುರ ತಾಲೂಕು ಯದರೂರು ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ಅವರು ಭೂಮಿ ಪೂಜೆ ನೆರವೇರಿಸಿದರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಯದರೂರು ಗ್ರಾಮದ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಸೇರಿದಂತೆ ಹಲವು ಕಾಮಗಾರಿಗಳಿಗೆ ಸುಮಾರು 50 ಲಕ್ಷ ರು ವೆಚ್ಚದ ಅಂದಾಜು ಪಟ್ಟಿಯನ್ನು ಸಿದ್ಧಪಡಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ಅವರು, ಯದರೂರು ಗ್ರಾಮವು ಅಭಿವೃದ್ಧಿಯಲ್ಲಿ ಬಹಳ ಹಿಂದುಳಿದಿದ್ದು ಹಲವು ವರ್ಷಗಳಿಂದ ಈ ಗ್ರಾಮವನ್ನು ಅಭಿವೃದ್ಧಿಪಡಿಸಲು ನಾನು ಪಣ ತೊಟ್ಟಿದ್ದೇನೆ. 50 ಲಕ್ಷ ರು ಅನುದಾನದಲ್ಲಿ ರಸ್ತೆ ಮತ್ತು ಚರಂಡಿ ಸೇರಿದಂತೆ ವಿವಿಧ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಅಲ್ಲದೆ ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ವಾಸಿಸುವಂತಹ ಕಾಲೋನಿಗಳಿಗೆ ಮೊದಲ ಆದ್ಯತೆ ನೀಡಲಾಗುವುದು. ಅನುದಾನದ ಕೊರತೆಯಾದರೆ ಹೆಚ್ಚಿನ ಅನುದಾನವನ್ನು ತಂದು ಗ್ರಾಮದ ಎಲ್ಲ ರಸ್ತೆಗಳನ್ನು ಪೂರ್ಣಗೊಳ್ಳುವಂತೆ ಹಾಗೂ ಸುಸಜ್ಜಿತ ಚರಂಡಿಗಳು ನಿರ್ಮಾಣವಾಗುವಂತೆ ನೋಡಿಕೊಳ್ಳುತ್ತೇನೆ ಎಂದರು. ಮೊದಲಿನಿಂದ ಕೂಡ ಭಾರಿ ಹಿಂದುಳಿದಿದೆ ಈ ಗ್ರಾಮವನ್ನು ನೋಡಿ ನನಗೆ ಭಾಳ ದುಃಖವಾಗಿತ್ತು, ನೋವಾಗಿತ್ತು. ಏನಾದರೂ ಮಾಡಿ ಈ ಗ್ರಾಮವನ್ನು ಸರ್ವತೋಮುಖ ಅಭಿವೃದ್ಧಿ ಮಾಡಬೇಕು ಅನ್ನೋ ದೃಷ್ಟಿ ನನಗಿತ್ತು. ಇವತ್ತು ಸುಮಾರು 35 ಲಕ್ಷ ರೂಪಾಯಿ ಬಯಲುಸೀಮೆ ಇದರಿಂದ ಬಂದಿರೋದು, ಅದನ್ನು ಈ ಗ್ರಾಮಕ್ಕೆ ಹಾಕಿದ್ದೇವೆ. ಇನ್ನು ಕಾಮಗಾರಿಯ ಗುಣಮಟ್ಟದ ಕುರಿತು ಗುತ್ತಿಗೆದಾರರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ ಶಾಸಕರು ಎಲ್ಲಾ ರಸ್ತೆಗಳು ಹಾಗೂ ಚರಂಡಿಗಳ ನಿರ್ಮಾಣಕ್ಕೆ ಗುಣಮಟ್ಟದ ಸಾಮಗ್ರಿಗಳನ್ನು ಮಾತ್ರ ಬಳಸಬೇಕು ಎಂದು ತಿಳಿಸಿದ್ರು. ಈ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಪಿಡಬ್ಲ್ಯೂಡಿ ಇಲಾಖೆಯ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಭಾಗಿಯಾಗಿದ್ರು. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಕನ್ನಡ ಭಾಷೆ ಸಮೃದ್ಧವಾಗಿದೆ. ಅದನ್ನು ಅರಿತು ಉಳಿಸಿ ಬೆಳೆಸುವ ಕಾರ್ಯವನ್ನು ಪ್ರತಿಯೊಬ್ಬರೂ ಮಾಡಬೇಕೆಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಡಿಸಿ ವೇಣುಗೋಪಾಲ್ ತಿಳಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಂತರ ಡಿಸಿ ವೇಣುಗೋಪಾಲ್ ಮಾತನಾಡಿ, ಒಂದು ವ್ಯಾಪಾರಿ ಮಳಿಗೆಯಲ್ಲಿ ಪ್ರತಿ ವರ್ಷವೂ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿಕೊಂಡು ಬರುತ್ತಿರುವುದು ಸಂತಸದ ಸಂಗತಿ. ನಾಡಿನ ಹಿರಿಮೆಯನ್ನ ಅರಿತು ಅದರ ಗೌರವಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ ಇಂದು ಮುನ್ನಡೆಸಿಕೊಂಡು ಹೋಗುವ ಜವಾಬ್ದಾರಿ ಯುವ ಸಮುದಾಯದ್ದಾಗಿದೆ ಎಂದರು. ಅವರು ಒಳಗಾಗಿ ಅವರಿಗೆ ಏನು ಇನ್ನೂ ಅನೇಕ ನಿರ್ವಹಿಸಲು
ಇನ್ನು ದೊಡ್ಡಬಳ್ಳಾಪುರ ಆಟ ವಿಸ್ತರಣೆಯಾಗಿ ಚೆನ್ನಾಗಿ ಬೆಳಗ್ಗೆ ಅಂತ ನಾನು ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ. ಇನ್ನು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಸಾಹಿತಿ ಕುದೂರಿನ ದಯಾನಂದ್ ಮಾತನಾಡಿ, ವಿಶ್ವ ಕಂಡ ಶ್ರೀಮಂತ ಭಾಷೆಗಳಲ್ಲಿ ಕನ್ನಡ ಭಾಷೆಯೂ ಒಂದು. ಇಂದು ಆಧುನಿಕತೆಯ ಭರಾಟೆಯಲ್ಲಿ ಹಾಗೂ ಇಂಗ್ಲಿಷ್ ವ್ಯಾಮೋಹದಿಂದ ಕನ್ನಡವನ್ನ ಕಡೆಗಣಿಸುವವರ ಸಂಖ್ಯೆ ಹೆಚ್ಚಾಗ್ತಿದೆ. ಪೋಷಕರು ಮಕ್ಕಳಿಗೆ ಮಾತೃಭಾಷೆಯನ್ನ ಕಲಿಸಲು ಮುಂದಾಗಬೇಕು. ನಮ್ಮ ಸ್ವಂತಿಕೆ ಮುಂದುವರಿಸಲು ಮಾತೃಭಾಷೆ ಬಹಳ ಸಹಕಾರಿ ಎಂದರು. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ನೀವೇನಾದರೂ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗುಡಿಬಂಡೆ, ಬಾಗೇಪಲ್ಲಿ, ಚಿಂತಾಮಣಿ, ಗೌರಿಬಿದನೂರು ಕಡೆಯವರ? ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ ಏಸ್ ಆಕ್ವಾಟೆಕ್ಗೆ. ಯಾಕೆಂದ್ರೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು. ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕೆ ಸಿಗೋದಿಲ್ಲ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ? ಹೌದು, ನಮ್ಮ ಏಸ್ ಆಕ್ವಾಟೆಕ್ನಲ್ಲಿ ಬರೀ 5,500ದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ. ವೈಡ್ ವೆರೈಟಿ ಜೊತೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜೀಸ್. ಯಾವುದೇ ಪ್ಯೂರಿಫೈಯರ್ಸ್ ಜೊತೆ 1 ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಾಲೇಷನ್, ಹಾಗೆ 4 ವರ್ಷದ ಫ್ರೀ ಸರ್ವಿಸ್. ಹಾಗೆಯೇ ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ 40% ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ. ಸತತವಾಗಿ 20 ವರ್ಷಗಳಿಂದ ಇವರು ಈ ಬಿಸ್ನೆಸ್ ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ, ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, ಆಂಬೂರು ಬಿರಿಯಾನಿ ಪಕ್ಕದ ರಸ್ತೆ, 2ನೇ ಅಂಗಡಿ, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ದೊಡ್ಡಬಳ್ಳಾಪುರದ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯದಲ್ಲಿ ಇಂದು ಹುಂಡಿ ಎಣಿಕೆ ಕಾರ್ಯಕ್ರಮ ಮಾಡಲಾಗಿದ್ದು 62 ಲಕ್ಷ ರು ನಗದು ಸಂಗ್ರಹವಾಗಿದೆ. ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಘಾಟಿ ಸುಬ್ರಹ್ಮಣ್ಯ ದೇವರ ಹುಂಡಿಯಲ್ಲಿ ಹಾಕಲಾಗಿದ್ದ ಕಾಣಿಕೆಯನ್ನ ಇಂದು ಎಣಿಕೆ ಮಾಡಲಾಗಿದ್ದು
ಹುಂಡಿ ಎಣಿಕೆಯಲ್ಲಿ ಒಟ್ಟು 62,63,030 ರು ಸಂಗ್ರಹವಾಗಿದೆ. ಇದರೊಂದಿಗೆ ಬೆಳ್ಳಿ ಹಾಗೂ ಚಿನ್ನವನ್ನ ಭಕ್ತರು ಹುಂಡಿಯಲ್ಲಿ ಹಾಕುವ ಮೂಲಕ ತಮ್ಮ ತಮ್ಮ ಹರಕೆಗಳನ್ನು ತೀರಿಸಿಕೊಂಡಿದ್ದಾರೆ. ಹುಂಡಿಯನ್ನ ನಿಯಮಾನುಸಾರ ತೆಗೆದು ಎಣಿಸಲಾಗಿದ್ದು, ಎಣಿಕೆ ಕಾರ್ಯದಲ್ಲಿ ದೇವಾಲಯಕ್ಕೆ ಆಗಮಿಸಿದ ಭಕ್ತಾದಿಗಳು ಕೂಡ ಭಾಗವಹಿಸಿದ್ರು. ವೀಣೆ ತಯಾರಕ 2025ರ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪೆನ್ನ ಓಬಳಯ್ಯ ನಿಧನರಾಗಿದ್ದಾರೆ. ತಾಲೂಕಿನ ಸಿಂಪಾಡಿಪುರ ಗ್ರಾಮದಲ್ಲಿ ನಿಧನರಾಗಿದ್ದು, ಸಿಎಂ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ. ರಾಜ್ಯದ ಏಕೈಕ ವೀಣೆ ತಯಾರಿಕೆ ಗ್ರಾಮ ಸಿಂಪಾಡಿಪುರ ಗ್ರಾಮಕ್ಕೆ ಮೊದಲು ವೀಣೆ ತಯಾರಿಕಾ ಕಲೆ ಕಲಿಸಿದವರು ಪೆನ್ನ ಓಬಳಯ್ಯನವರು. ಮೃತ ಪೆನ್ನ ಓಬಳಯ್ಯಗೆ 2 ಪುತ್ರರು 2 ಪುತ್ರಿಯರಿದ್ದಾರೆ. ಪೆನ್ನ ಓಬಳಯ್ಯ ವೀಣಾ ತಯಾರಿಕೆ ಮಾಡಿಕೊಂಡು ಸಾಕಷ್ಟು ಹೆಸರು ಮಾಡಿದ್ದವರು. ಇಂದು ಮಧ್ಯಾಹ್ನ 12 ಗಂಟೆಗೆ ಸಿಂಪಾಡಿಪುರ ಗ್ರಾಮದಲ್ಲಿ ಮೃತ ಪೆನ್ನ ಓಬಳಯ್ಯರ ಅಂತ್ಯ ಸಂಸ್ಕಾರ ನಡೆದಿದ್ದು, ವಿವಿಧ ಗಣ್ಯರು ಹಿರಿಯರು ಸಂತಾಪ ಸೂಚಿಸಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ಪುಲಿಕೇಶಿ ಸಂಘದಿಂದ ಅಂತರ್ಜಾತಿ ಉಚಿತ ಸಾಮೂಹಿಕ ವಿವಾಹ, ನವ ಜೋಡಿಗಳಿಗೆ ಶುಭ ಹಾರೈಸಿದ ಸಂಸದ ಸುಧಾಕರ್ ಹಾಗೂ ಮಡದಿ ಪ್ರೀತಿ ಸುಧಾಕರ್. ಕುಡಿಯೋಕೆ ಹಣ ಕೊಡದ ತಂದೆಯನ್ನ ಕೊಂದ ಪಾಪಿ ಮಗ, ಮರದ ರಿಪೀಸ್ನಿಂದ ಹೊಡೆದು ತಂದೆಯ ಕೊಲೆ ಮಾಡಿದ ಪಾಪಿ ಪುತ್ರ. ದಲಿತ ನಾಯಕರೊಬ್ಬರನ್ನ ರಾಜ್ಯದ ಮುಖ್ಯಮಂತ್ರಿ ಮಾಡಲೇಬೇಕು, ಇಲ್ಲವಾದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುತ್ತೀವೆಂದು ಎಚ್ಚರಿಕೆ. ಐತಿಹಾಸಿಕ ಕ್ಷೇತ್ರ ಮುದುಗೆರೆ ಶ್ರೀ ಲಕ್ಷ್ಮೀ ಚನ್ನಕೇಶ್ವರ ಸ್ವಾಮಿ ದೇವಾಲಯಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಭೇಟಿ, ವಿಶೇಷ ಪೂಜೆ ಸಲ್ಲಿಕೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.